ನಾಳೆಯೇ 25ರಂದು ಮೊದಲ ಏಕಾದಶಿ ಶನಿವಾರ. ಈ ಮೊದಲ ಏಕಾದಶಿ ಶನಿವಾರದೊಂದಿಗೆ ಬಂದಿದೆ. ಏಕಾದಶಿ ಶನಿವಾರದೊಂದಿಗೆ ಬರುವುದು ಬಹಳ ಅಪರೂಪ. ಯಾಕೆಂದರೆ ಏಕಾದಶಿ ಎಂದರೆ ಮತ್ತು ಶನಿವಾರ ಎಂದರೆ ಆ ವೆಂಕಟೇಶ್ವರ ಸ್ವಾಮಿಗೆ ಬಹಳ ಇಷ್ಟ. ಈ ಎರಡು ಒಟ್ಟಿಗೆ ಬಂದ ದಿನ ಸಾಮಾನ್ಯವಲ್ಲ. ಇಂದು ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿಗೆ ಇದನ್ನು ಸೇರಿಸಿ ಸ್ನಾನ ಮಾಡಿದರೆ ಸಾಕು. 1 ಗಂಟೆಯಲ್ಲಿ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ದಾರಿದ್ರ್ಯಗಳು ದೂರವಾಗುತ್ತವೆ. ನಿಮ್ಮ ಜೀವನ ಬದಲಾಗುತ್ತದೆ. ಅಪಮೃತ್ಯು ದೋಷಗಳು ಹತ್ತಿರ ಸುಳಿಯುವುದಿಲ್ಲ. ಏಕೆಂದರೆ ಈ ಮೊದಲ ಏಕಾದಶಿ ದಿನದಂದು ನಾವು ಮಾಡುವ ಸ್ನಾನಕ್ಕೂ ಮಹತ್ವವಿದೆ. ಇಂದು ಸ್ತ್ರೀಯರು ಸ್ನಾನ ಮಾಡುವ ಮೊದಲು ಮುಖಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಸಾಕ್ಷಾತ್ ಆ ಲಕ್ಷ್ಮೀದೇವಿಯ ಕೃಪೆ ಲಭಿಸುತ್ತದೆ. ಮುಖದಲ್ಲಿ ಒಂದು ಉತ್ತಮ ಕಾಂತಿ ಬರುತ್ತದೆ. ಹಾಗೆ ಸ್ತ್ರೀಯರು, ಪುರುಷರು ಯಾರೇ ಆಗಲಿ ಇಂದು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಸ್ನಾನ ಮಾಡುವ ನೀರಿಗೆ ಇದನ್ನು ಸೇರಿಸಿ ಸ್ನಾನ ಮಾಡಿದರೆ ಸಾಕು. ಕೇವಲ 1 ಗಂಟೆಯಲ್ಲಿ ನಿಮ್ಮ ಕಷ್ಟಗಳು, ಬಾಧೆಗಳು, ದೋಷಗಳು, ದಾರಿದ್ರ್ಯಗಳು ಎಲ್ಲವೂ ದೂರವಾಗಿ ನಿಮ್ಮ ದಶೆ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ಜಾತಕದಲ್ಲಿ ಎಂತಹ ಅಪಮೃತ್ಯು ದೋಷಗಳಿದ್ದರೂ ಸಹ ಅವು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಅಕಾಲ ಮರಣ ಎಂಬುದು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ. ಈ ಸ್ನಾನ ಮಾಡುವುದರಿಂದ ನಿಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಊಹಿಸಲಾಗದ ಧನ ಲಾಭವಾಗುತ್ತದೆ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಧನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹಕ್ಕೂ ಒಂದು ನೂತನ ಉತ್ತೇಜನ ಬರುತ್ತದೆ. ನಿಮ್ಮ ದೇಹದಲ್ಲಿರುವ ರೋಗಗಳು, ದಾರಿದ್ರ್ಯಗಳು, ಪೀಡೆಗಳು ಎಲ್ಲವೂ ಮಾಯವಾಗಿ ಹೋಗುತ್ತವೆ. ರಾಜಯೋಗ ಪ್ರಾಪ್ತವಾಗುತ್ತದೆ. ನೀವು ಮುಕ್ತಿದ್ದೆಲ್ಲ ಚಿನ್ನದಂತೆ ಆಗಿ ಹೋಗುತ್ತದೆ. ಇನ್ನು ಮನೆಗೆ ಈ ಪವಿತ್ರವಾದ ಮೊದಲ ಏಕಾದಶಿ ದಿನದಂದು ನಾವು ಸ್ನಾನ ಮಾಡುವ ನೀರಿಗೆ ಏನು ಹಾಕಿ ಸ್ನಾನ ಮಾಡಬೇಕು ಎಂಬ ವಿಷಯವನ್ನು ಈಗ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಇಂದು ಯಾವ ಕೆಲಸಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಗಂಡು ಮಕ್ಕಳಿರುವವರು ಯಾವ ಪರಿಹಾರ ಮಾಡಬೇಕು, ಯಾವ ಕಾಯಿಪಲ್ಯಗಳನ್ನು ತಿನ್ನಲೇಬಾರದು, ಹೀಗೆ ಅನೇಕ ವಿಷಯಗಳನ್ನು ಸಹ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋದಿಂದ ನಿಮಗೆ ಸಂಪೂರ್ಣ ಸ್ಪಷ್ಟತೆ ಸಿಗುತ್ತದೆ. ನೀವು ಇನ್ನೆಲ್ಲೂ ಹುಡುಕಬೇಕಾದ ಅಗತ್ಯವಿಲ್ಲ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ಲೈಕ್ ನೀಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಾಳೆ ಅಂದರೆ ಜುಲೈ 25ನೇ ತಾರೀಕು ಶನಿವಾರ ತೋಲಿ ಏಕಾದಶಿ ಬಂದಿದೆ. ಈ ತೋಲಿ ಏಕಾದಶಿಯನ್ನು ಶಯನ ಏಕಾದಶಿ ಎಂದೂ ಕರೆಯುತ್ತಾರೆ. ಈ ದಿನ ಮಾಡುವ ಪೂಜೆಗಳು, ಉಪವಾಸಗಳು ಮತ್ತು ದಾನಗಳಿಗೆ ಕೋಟಿ ಪಾಲು ಪುಣ್ಯ ಫಲ ಸಿಗುತ್ತದೆ. ಈ ತೋಲಿ ಏಕಾದಶಿ ತಿಥಿ ಜುಲೈ 24ರಂದು ಬೆಳಿಗ್ಗೆ 10 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ 25 ಶನಿವಾರದಂದು 11 ಗಂಟೆ 55 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಆದ್ದರಿಂದ ನಾಳೆ ಬೆಳಿಗ್ಗೆ 11 ಗಂಟೆ 55 ನಿಮಿಷದೊಳಗೆ ನೀವು ಮನೆಯಲ್ಲಿ ಪೂಜೆಯನ್ನು ಮುಗಿಸಬೇಕು. ಅದರ ನಂತರ ಪೂಜೆ ಮಾಡಿದರೆ ಫಲ ಸಿಗುವುದಿಲ್ಲ. ಗುಡಿಗೆ ಯಾವಾಗ ಹೋದರೂ ಪರವಾಗಿಲ್ಲ, ಆದರೆ ಪೂಜೆಯನ್ನು ಮಾತ್ರ 11 ಗಂಟೆ 55 ನಿಮಿಷದೊಳಗೆ ಮುಗಿಸಿಕೊಳ್ಳಿ. ಈ ಮೊದಲ ಏಕಾದಶಿಯಂದು ಮಹಿಳೆಯರು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಬೇಗ ಎದ್ದು ಮನೆಯನ್ನು ಮತ್ತು ಅಂಗಳವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಹೊರಗೆ ದ್ವಾರ ಬಾಗಿಲನ್ನು ಪೊರಕೆಯಿಂದ ಗುಡಿಸಿ ನೀರಿನಿಂದ ಸ್ವಚ್ಛಗೊಳಿಸಿ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅರಿಶಿನ ಕುಂಕುಮಗಳನ್ನು ಹಾಕಬೇಕು. ಅದೇ ಹಳ್ಳಿಗಳನ್ನು ಊಹಿಸಿಕೊಳ್ಳಿ. ಹೀಗೆ ಅಂದವಾಗಿ ಸಗಣಿ ಸಾರಿಸಿ ಬಾಗಿಲಿಗೆಲ್ಲ ಹಸಿರು ಸಗಣಿಯನ್ನು ಬಡಿದು ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕುವುದು. ಅರಿಶಿನ ಕುಂಕುಮಗಳನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯು ತಕ್ಷಣ ಆ ಮನೆಯನ್ನು ಮತ್ತು ಆ ಬಾಗಿಲನ್ನು ನೋಡಿ ಆಕರ್ಷಿತಳಾಗಿ ಆ ಮನೆಯೊಳಗೆ ಹೆಜ್ಜೆ ಇಡುತ್ತಾರೆ. ತುಲಿ ಏಕಾದಶಿ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮನೆಯನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಅದನ್ನು ಯಾವುದೇ ದಿನ ಮಾಡಿಕೊಳ್ಳಬಹುದು ಅಥವಾ 1 ದಿನ ಮುಂಚಿತವಾಗಿಯೇ ಮಾಡಿಕೊಳ್ಳಬಹುದು. ಮನೆ ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು, ಹಾಗೆಯೇ ಸ್ವಲ್ಪ ಕರ್ಪೂರ ಎಲ್ಲವನ್ನೂ ಪುಡಿ ಮಾಡಿ ಹಾಕಿ ನೀವು ಆ ನೀರಿನಿಂದ ಮನೆಯನ್ನು ಚೆನ್ನಾಗಿ ಒರೆಸಿದರೆ ತುಂಬಾ ಒಳ್ಳೆಯದು. ನಕಾರಾತ್ಮಕತೆಯನ್ನ ಉಪ್ಪು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಕರ್ಪೂರದ ಸುಗಂಧ ಇಡೀ ಮನೆಯಲ್ಲಿ ತುಂಬಿರುತ್ತದೆ. ಇದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ವಿಷ್ಣುವಿಗೆ ಕರ್ಪೂರ ಎಂದರೆ ಬಹಳ ಇಷ್ಟ. ಅದರಲ್ಲಿಯೂ ಹಸಿ ಕರ್ಪೂರ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ಈ ದಿನ ಮನೆಯಲ್ಲಿ ಲಕ್ಷ್ಮೀದೇವಿ ಮತ್ತು ವಿಷ್ಣುವಿಗೆ ಪೂಜೆ ಮಾಡುವಾಗ
ಕೊನೆಯಲ್ಲಿ ಹಸಿ ಕರ್ಪೂರದಿಂದ ಆರತಿ ನೀಡುವುದನ್ನ ಮರೆಯಬೇಡಿ. ಹಸಿ ಕರ್ಪೂರದಿಂದ ಆರತಿ ನೀಡುವುದರಿಂದ ನೀವು ಮಾಡುವ ಪೂಜೆಗಳಿಗೆ ಕೋಟಿ ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಈ ದಿನ ಮನೆಯಲ್ಲಿ ಹಾಲು ಕಾಯಿಸುವುದು ಕಡ್ಡಾಯ. ಹಾಲು ಉಕ್ಕಿಸುವುದು ಅಷ್ಟೈಶ್ವರ್ಯ ಮತ್ತು ಸುಖ ಸಂತೋಷಗಳ ಸಂಕೇತವಾಗಿದೆ. ಇಂದು ಬೆಳಿಗ್ಗೆ ಹೊಸ ಪಾತ್ರೆಯಲ್ಲಿ ಅಥವಾ ಚೆನ್ನಾಗಿ ತೊಳೆದ ಪಾತ್ರೆಯಲ್ಲಿ ಹಾಲು ಹಾಕಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ಹಾಲು ಉಕ್ಕಿಸಬೇಕು. ಹಾಲು ಹೇಗೆ ಉಕ್ಕಿ ಹರಿಯುತ್ತದೆಯೋ ಹಾಗೆಯೇ ನಮ್ಮ ಮನೆಯಲ್ಲೂ ಸಂತೋಷ ಸಮೃದ್ಧಿ ಉಕ್ಕಿ ಹರಿಯುತ್ತದೆ. ಇಂದು ಹೀಗೆ ಹಾಲು ಉಕ್ಕಿಸಿದರೆ ಮನೆಯಲ್ಲಿರುವ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ, ದರಿದ್ರವೆಲ್ಲ ದೂರವಾಗುತ್ತದೆ. ಹಾಗೆಯೇ ಈ ದಿನ ಹಳದಿ ಬಣ್ಣದಲ್ಲಿರುವ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಆ ನಿಂಬೆ ಹಣ್ಣನ್ನು ಅರ್ಧಕ್ಕೆ ಕತ್ತರಿಸಿ ಒಂದು ನಿಂಬೆ ಬದಿಗೆ ಅರಿಶಿನ, ಇನ್ನೊಂದು ನಿಂಬೆ ಬದಿಗೆ ಕುಂಕುಮ ಹಚ್ಚಿ, ಅರಿಶಿನ ಶುಭಕ್ಕೆ ಕೆಂಪು ದೃಷ್ಟಿ ತೆಗೆಯಲು ಬಹಳ ಉಪಯುಕ್ತ. ನಂತರ 2 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಆ ವೀಳ್ಯದೆಲೆಗಳ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಈ ನಿಂಬೆ ಬದಿಗಳನ್ನು ಅವುಗಳ ಮೇಲೆ ಇಟ್ಟು ನಂತರ ಮುಖ್ಯ ದ್ವಾರದ 2 ಬದಿಯಲ್ಲಿ ಹೊರಗೆ ಇಡಬೇಕು. ನಿಮ್ಮ ಮನೆಯ ಮೇಲಿರುವ ನರದೃಷ್ಟಿ ಇದರಿಂದ ಸಂಪೂರ್ಣವಾಗಿ ದೂರವಾಗುತ್ತದೆ. ಅದೇ ರೀತಿ ಇನ್ನೊಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಇನ್ನೊಂದು ಪರಿಹಾರವನ್ನು ಮಾಡಬೇಕು. ಗಂಡು ಮಕ್ಕಳು ಯಾರಿರುತ್ತಾರೋ ಅವರು ಮಾತ್ರ ದೃಷ್ಟಿ ಹೋಗಲಾಡಿಸಲು ಇದನ್ನು ಮಾಡಬೇಕು. ಏಕೆಂದರೆ ಗಂಡು ಮಕ್ಕಳನ್ನು ಹೊಂದಿರುವವರು ಬಹಳ ಜಾಗರೂಕರಾಗಿರಬೇಕು. ಈಗ ಸಮಯ ನಮಗೆ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ದರಿಂದ ಎಷ್ಟೋ ಅಪಾಯಗಳು ನಡೆಯುತ್ತಿವೆ. ಹಾಗಾಗಿ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬ ತಾಯಿಯೂ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು 4 ಭಾಗಗಳಾಗಿ ಹೂವಿನಂತೆ ಕತ್ತರಿಸಿ ಆ ನಿಂಬೆಹಣ್ಣಿನ ಒಳಗೆ ಕಳ್ಳು ಉಪ್ಪು, 1 ಚಮಚ ಕಪ್ಪು ಸಾಸಿವೆ ಈ ಎರಡನ್ನೂ ಮಿಶ್ರಣ ಮಾಡಿ ನಿಂಬೆಹಣ್ಣಿನ ಒಳಗೆ ಮೊದಲಿಗೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಕುಂಕುಮ ಬೆರೆಸಿದ ನೀರನ್ನು ಸಿದ್ಧಪಡಿಸಿಕೊಳ್ಳಿ. ಅಂದರೆ ಕೆಂಪು ನೀರನ್ನು ತಯಾರಿಸಿಕೊಂಡು ಆ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ ನಾವು ತಯಾರಿಸಿದ ನಿಂಬೆಹಣ್ಣನ್ನು ಇರಿಸಿ ನಿಂಬೆಹಣ್ಣಿನ ಮೇಲೆ 2 ಕರ್ಪೂರದ ತುಂಡುಗಳನ್ನು ಇಟ್ಟು ನಿಮ್ಮ ಮಗುವನ್ನು ಬಾಗಿಲಿನ ಹೊರಗೆ ಅಂದರೆ ಹೊಸ್ತಿಲಿನಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರಿಸಿ ಕರ್ಪೂರವನ್ನು ಹಚ್ಚಿ ತಾಯಿಯು ದೃಷ್ಟಿ ತೆಗೆಯಬೇಕು. ಏಕೆಂದರೆ ಗಂಡು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಬಹಳ ಹೆಚ್ಚಾಗಿರುತ್ತದೆ. ಅಂದರೆ ಮಕ್ಕಳು ಬೆಳೆಯುತ್ತಿರುವುದನ್ನು ನೋಡಲಾರದೆ ಮಕ್ಕಳು ಚೆನ್ನಾಗಿದ್ದಾರೆ ಎಂದು ಕೆಲವರು ಅಳುತ್ತಿರುತ್ತಾರೆ. ಅಂದರೆ ಸ್ನೇಹಿತರು ಇವರು ಅವರ ಮಕ್ಕಳನ್ನು ಬದಲಾಯಿಸುತ್ತಿರುತ್ತಾರೆ. ಕೆಲವರ ಕಣ್ಣುಗಳು ಬೀಳುತ್ತವೆ. ಈಗ ನಾವು ನೋಡಿದಂತೆ ವಾಹನ ಅಪಘಾತಗಳು ಸಹ ಹೆಚ್ಚಾಗಿ ಸಂಭವಿಸುತ್ತಿವೆ. ಹೊರಗೆ ಹೋಗಿರುವ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಬರಬೇಕೆಂದರೆ ಪ್ರತಿಯೊಬ್ಬ ತಾಯಿಯೂ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಏಕೆಂದರೆ ಹೊರಗಿನ ಪರಿಸ್ಥಿತಿಗಳು ಚೆನ್ನಾಗಿಲ್ಲ. ಆದ್ದರಿಂದ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಯೂ ಖಂಡಿತವಾಗಿಯೂ ಹೀಗೆ ದೃಷ್ಟಿ ತೆಗೆದು ನಿಮ್ಮ ಮಕ್ಕಳಿಗೆ ಕೈಕಾಲು ತೊಳೆಯಿಸಿ ಒಳಗೆ ಕಳುಹಿಸಿ. ನಂತರ ಇವುಗಳನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಿ. ನಾಳೆ ಮೊದಲ ಏಕಾದಶಿ ದಿನ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯರೊಳಗೆ ಯಾವಾಗ ಬೇಕಾದರೂ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಅದನ್ನು ಮಾಡುವುದರಿಂದ ನಿಮ್ಮ ಮಕ್ಕಳ ಮೇಲಿರುವ ದೋಷಗಳು, ದೃಷ್ಟಿಗಳು ಎಲ್ಲವೂ ದೂರವಾಗುತ್ತವೆ. ಇನ್ನು ಈ ಮೊದಲ ಏಕಾದಶಿ ದಿನದಂದು ಪುಟಾಣಿ ಹಿಟ್ಟನ್ನು ಅದರ ಜೊತೆಗೆ ನುಗ್ಗೆ ಸೊಪ್ಪನ್ನು ಕೂಡ ಯಾವುದಾದರೂ ಒಂದು ರೂಪದಲ್ಲಿ ತಿನ್ನಬೇಕೆಂದು ಹಿರಿಯರು ಹೇಳುತ್ತಾರೆ. ಆಷಾಢ ಮಾಸದಲ್ಲಿ ಬರುವ ಈ ಪವಿತ್ರ ದಿನದಂದು ನುಗ್ಗೆ ಸೊಪ್ಪನ್ನು ಸಾರಿನಲ್ಲಿ, ಪಲ್ಯದಲ್ಲಿ ಅಥವಾ ಅನ್ನದಲ್ಲಿ ತುಪ್ಪದೊಂದಿಗೆ ಪುಡಿಯಾಗಿ ಹೀಗೆ ಯಾವುದಾದರೂ ಒಂದು ರೂಪದಲ್ಲಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕೆಂದು ನಮ್ಮ ಪುರಾಣಗಳು, ಆಯುರ್ವೇದ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಈ ದಿನ ನುಗ್ಗೆ ಸೊಪ್ಪನ್ನು ತಿನ್ನುವುದರಿಂದ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಹಾಗೂ ಸಿರಿ ಸಂಪತ್ತುಗಳನ್ನು ಕರುಣಿಸುವ ಮಹಾಲಕ್ಷ್ಮೀ ದೇವಿಯ ಕತರುಣಾ ಕಟಾಕ್ಷಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಮನೆಯ ದಾರಿದ್ರ್ಯ ಸಂಪೂರ್ಣವಾಗಿ ತೊಲಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ಆಯುಷ್ಯವೂ ಹೆಚ್ಚಾಗುತ್ತದೆ. ಇದರ ಹಿಂದೆ ಒಂದು ಬಲವಾದ ವೈಜ್ಞಾನಿಕ ಕಾರಣವೂ ಅಡಗಿದೆ. ಆಷಾಢ ಮಾಸದೊಂದಿಗೆ ಬೇಸಿಗೆ ಕಾಲ ಮುಗಿದು ಮಳೆಗಾಲ ಪ್ರಾರಂಭವಾಗುತ್ತದೆ. ಈ ವಾತಾವರಣದ ಬದಲಾವಣೆಗಳಿಂದ ಹೊಸ ನೀರು ಬರುವುದು, ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗುವುದು ಸಂಭವಿಸುತ್ತದೆ. ಆ ಸಮಯದಲ್ಲಿ ಸಹಜವಾಗಿಯೇ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆಯಾಗುತ್ತದೆ. ಜ್ವರ, ನೆಗಡಿ, ಕೆಮ್ಮು, ಕೀಲು ನೋವು, ಜೀರ್ಣಕಾರಿ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. ಇಂತಹ ಕಾಲಿಕ ರೋಗಗಳಿಂದ ನಮ್ಮನ್ನು ಕಾಪಾಡುವ ಬಲವಾದ ರಕ್ಷಣಾ ಕವಚ ನುಗ್ಗೆ ಸೊಪ್ಪು. ಇದು 100 ರೋಗಗಳನ್ನು ಗುಣಪಡಿಸುವ ಒಂದು ಅದ್ಭುತ ಸಂಜೀವಿನಿಯಾಗಿ ಕೀರ್ತಿಸಲ್ಪಟ್ಟಿದೆ. ಪೋಷಕಾಂಶಗಳ ವಿಷಯಕ್ಕೆ ಬಂದಾಗ ನುಗ್ಗೆ ಸೊಪ್ಪನ್ನು ವಿಶ್ವದಾದ್ಯಂತ ಸೂಪರ್ ಫುಡ್ ಅಥವಾ ಮಿರಾಕಲ್ ಟ್ರೀ ಎಂದು ಕರೆಯಲಾಗುತ್ತೆ.
ಇದು ಎಲ್ಲ ರೀತಿಯ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಹಾಲಿನಲ್ಲಿರುವುದಕ್ಕಿಂತ 15 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ, ಬಾಳೆಹಣ್ಣುಗಳಿಗಿಂತ 3 ಪಟ್ಟು ಹೆಚ್ಚು ಪೊಟ್ಯಾಸಿಯಂ, ಕ್ಯಾರೆಟ್ಗಳಿಗಿಂತ 10 ಪಟ್ಟು ಹೆಚ್ಚು ವಿಟಮಿನ್ ಎ, ಮೊಟ್ಟೆಗಳಿಗಿಂತ ಹೆಚ್ಚು ಪ್ರೋಟೀನ್, ಪಾಲಕ್ಗಿಂತ 25 ಪಟ್ಟು ಹೆಚ್ಚು ಕಬ್ಬಿಣಾಂಶ ಇದರಲ್ಲಿರುತ್ತದೆ. ಕಣ್ಣಿನ ದೃಷ್ಟಿ ಸುಧಾರಿಸಲು, ರಕ್ತಹೀನತೆಯನ್ನು ಕಡಿಮೆ ಮಾಡಲು, ಮಧುಮೇಹವನ್ನು ನಿಯಂತ್ರಿಸಲು ಇದು ಉತ್ತಮ ಔಷಧವಾಗಿದೆ. ಇದು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಈ ಏಕಾದಶಿಯಂದು ಉಪವಾಸ ಮಾಡುವವರು ಮರುದಿನ ದ್ವಾದಶಿ ಮುಂಜಾನೆ ನುಗ್ಗೆ ಸೊಪ್ಪನ್ನು ತಿನ್ನುವುದು ಒಳ್ಳೆಯದು. ಆದ್ದರಿಂದ ಈ ಹಬ್ಬದ ದಿನ ನುಗ್ಗೆ ಸೊಪ್ಪನ್ನು ತಿಂದು ಸಂಪೂರ್ಣ ಆರೋಗ್ಯದೊಂದಿಗೆ ಅಪಾರ ಸಂಪತ್ತು ಮತ್ತು ದೀರ್ಘಾಯುಷ್ಯವನ್ನು ಪಡೆಯಿರಿ. ನಮ್ಮ ತೆಲುಗು ಕ್ಯಾಲೆಂಡರ್ ಪ್ರಕಾರ ವರ್ಷದಲ್ಲಿ ಅನೇಕ ಹಬ್ಬಗಳು ಬರುತ್ತವೆ, ಆದರೆ ಅವೆಲ್ಲವುಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಮತ್ತು ಪವಿತ್ರವಾದದ್ದು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನು ತೋಲಿ ಏಕಾದಶಿ, ಪ್ರಥಮ ಏಕಾದಶಿ, ತೋಲಿ ಏಕಾದಶಿ ಎಂದು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ತೋಲಿ ಏಕಾದಶಿ ಬಹಳ ಶ್ರೇಷ್ಠವಾದ ಏಕಾದಶಿ. ವರ್ಷದಲ್ಲಿ ಪ್ರತಿ ತಿಂಗಳು 2 ಏಕಾದಶಿಗಳಂತೆ ಒಟ್ಟು 24 ಏಕಾದಶಿಗಳು ಬರುತ್ತವೆ. ಅಧಿಕ ಮಾಸ ಬಂದರೆ ಇನ್ನೂ 2 ಏಕಾದಶಿಗಳು ಹೆಚ್ಚುವರಿಯಾಗಿ ಬರುತ್ತವೆ. ವಾಸ್ತವವಾಗಿ ಏಕಾದಶಿ ತಿಥಿಯು ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ತಿಥಿಯಾಗಿದೆ. ಆ ದಿನ ಉಪವಾಸವಿದ್ದು ಭಗವಂತನ ನಾಮಸ್ಮರಣೆಯೊಂದಿಗೆ ಕಳೆದರೆ ಎಲ್ಲಾ ತೊಲಗಿ ಮೋಕ್ಷ ಸಿಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ, ವೇಗದ ಜೀವನದಲ್ಲಿ, ಉದ್ಯೋಗ ಮತ್ತು ವ್ಯಾಪಾರದ ಒತ್ತಡದಲ್ಲಿ ಪ್ರತಿ ಏಕಾದಶಿಗೂ ಉಪವಾಸ ಮಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಕೆಲವರಿಗೆ ಆರೋಗ್ಯ ಸಮಸ್ಯೆಗಳಿರಬಹುದು, ಕೆಲವರಿಗೆ ಸಮಯದ ಅಭಾವವಿರಬಹುದು. ಆದರೆ ವರ್ಷದ ಯಾವುದೇ ಏಕಾದಶಿಯಂದು ಉಪವಾಸ ಮಾಡಲು ಅಥವಾ ವ್ರತಗಳನ್ನು ಆಚರಿಸಲು ಸಾಧ್ಯವಾಗದವರು ಕೇವಲ ಈ ಒಂದು ತೋಲಿ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಸಾಕು. ಇಡೀ ವರ್ಷ ಆಚರಿಸಿದ ಎಲ್ಲಾ ಏಕಾದಶಿಗಳ ಉಪವಾಸದ ಪುಣ್ಯಫಲ ದೊರೆಯುತ್ತದೆ. ಅಂದರೆ ಈ ಒಂದು ದಿನ ಮಾಡುವ ಉಪವಾಸ ದೀಕ್ಷೆ ಮತ್ತು ಆಚರಿಸುವ ನಿಯಮವು ನಿಮಗೆ 365 ದಿನಗಳ ಕಾಲ ನಿರಂತರವಾಗಿ ಭಗವಂತನನ್ನು ಪೂಜಿಸಿದಷ್ಟು ಶಕ್ತಿ ಮತ್ತು ಪುಣ್ಯವನ್ನು ನೀಡುತ್ತದೆ. ಅಂತಹ ಮಹತ್ವವುಳ್ಳ ಪರ್ವದಿನವಾಗಿರುವುದರಿಂದಲೇ ಇದನ್ನು ತೋಲಿ ಏಕಾದಶಿ ಎಂದು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅಸಲಿಗೆ ಈ ತೋಲಿ ಏಕಾದಶಿ ಎಂದರೆ ಸಾಕ್ಷಾತ್ ಆ ವೈಕುಂಠವಾಸಿ ಶ್ರೀ ಮಹಾವಿಷ್ಣುವಿಗೆ ಬಹಳ ಪ್ರಿಯವಾದದ್ದು. ಆ ಶ್ರೀಕೃಷ್ಣ ಪರಮಾತ್ಮನಿಗೆ ತಿರುಮಲ ಬೆಟ್ಟದ ಮೇಲೆ ನೆಲೆಸಿರುವ ಏರುಗೊಂಡಲ ಸ್ವಾಮಿಗೆ ಈ ದಿನ ಅತ್ಯಂತ ಪ್ರಿಯವಾದುದು. ಪುರಾಣಗಳ ಪ್ರಕಾರ ಈ ಆಷಾಢ ಶುಕ್ಲ ಏಕಾದಶಿ ದಿನದಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷ ಶಯನದ ಮೇಲೆ ಯೋಗನಿದ್ರೆಗೆ ಹೋಗುತ್ತಾರೆ. ಸರಿಯಾಗಿ 4 ತಿಂಗಳ ಕಾಲ, ಅಂದರೆ ಕಾರ್ತಿಕ ಶುಕ್ಲ ಏಕಾದಶಿ ತನಕ ಸ್ವಾಮಿ ಯೋಗ ನಿದ್ರೆಯಲ್ಲಿ ಇರುತ್ತಾರೆ ಮತ್ತು ನಂತರ ಎಚ್ಚರಗೊಳ್ಳುತ್ತಾರೆ. ಈ 4 ತಿಂಗಳ ಅವಧಿಯನ್ನು ಚಾತುರ್ಮಾಸ್ಯ ವ್ರತ ಎಂದು ಕರೆಯುತ್ತಾರೆ. ಮೊದಲ ಏಕಾದಶಿಯಂದು ಮನೆಯಲ್ಲಿರುವ ದೇವರ ಫೋಟೋದ ಮುಂದೆ, ಅಂದರೆ ವಿಷ್ಣುಮೂರ್ತಿಯ ಫೋಟೋದ ಮುಂದೆ ಅಥವಾ ವೆಂಕಟೇಶ್ವರ ಸ್ವಾಮಿಯವರ ಫೋಟೋದ ಮುಂದೆ, ಕೃಷ್ಣನ ಫೋಟೋದ ಮುಂದೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋದ ಮುಂದೆ, ರಾಮನ ತೋದ ಮುಂದೆ, ರಾಮನ ಫೋಟೋದ ಮುಂದೆ ಹಿಟ್ಟಿನ ದೀಪವನ್ನು ಹಚ್ಚಿದರೆ ಬಹಳ ಒಳ್ಳೆಯದು. ಸ್ವಾಮಿಗೆ ಹಿಟ್ಟಿನ ದೀಪ ಎಂದರೆ ತುಂಬಾ ಇಷ್ಟ. ಚಿಟಿಕೆ ಅರಿಶಿನ, ಸ್ವಲ್ಪ ಬೆಲ್ಲ, ನೀರು ಅಥವಾ ಹಾಲು ಬೆರೆಸಿ ದೀಪವನ್ನು ತಯಾರಿಸಿ ಆ ದೀಪದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ 3 ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ. ಹೀಗೆ ನಿಮ್ಮ ಇಷ್ಟಾನುಸಾರ 7 ಅಥವಾ 5 ಅಥವಾ 3 ಅಥವಾ 1 ಹಿಟ್ಟಿನ ದೀಪವನ್ನು ಬೇಕಾದರೂ ಹಚ್ಚಬಹುದು. ಈ ಹಿಟ್ಟಿನ ದೀಪವನ್ನು ಹಚ್ಚಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತವೆ. ಶಾಸ್ತ್ರಗಳಲ್ಲಿ ಇರುವುದರಿಂದ ಇಂದೇ ಹಿಟ್ಟಿನ ದೀಪಾರಾಧನೆ ಮಾಡಿ. ಹಾಗೆಯೇ ಈ ಮೊದಲ ಏಕಾದಶಿಯಂದು ಮಹಿಳೆಯರು ಪೂಜೆ ಮಾಡುವಾಗ ಮತ್ತು ದೇವಸ್ಥಾನಕ್ಕೆ ಹೋಗುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಇಂದು ನೀವು ಪೂಜೆ ಮಾಡುವಾಗ ತಪ್ಪದೆ ಕೈಗೆ ಬಳೆಗಳನ್ನು ಧರಿಸಬೇಕು, ಹಣೆಗೆ ಕುಂಕುಮ ಇಟ್ಟುಕೊಳ್ಳಬೇಕು, ಜಡೆ ಹೆಣೆದು ಹೂವುಗಳನ್ನು ಇಟ್ಟುಕೊಳ್ಳಬೇಕು. ಮದುವೆಯಾದವರಾದರೆ ಕುತ್ತಿಗೆಗೆ ತಾಳಿಯನ್ನು ಸಹ ಧರಿಸಬೇಕು. ಪೂಜೆ ಮಾಡುವಾಗ ಅಥವಾ ದೇವಸ್ಥಾನಕ್ಕೆ ಹೋಗುವಾಗಲೂ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲವಾದರೆ ಫಲ ಸಿಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಮಹಿಳೆಯರು ಮರೆಯದೆ ಇವುಗಳನ್ನು ಧರಿಸಿ. ತೊಲಿ ಏಕಾದಶಿ ವ್ರತವನ್ನು ಮಾಡಲು ಬಯಸುವವರು ದಶಮಿ ದಿನ ರಾತ್ರಿಯಿಂದ ಉಪವಾಸ ವ್ರತವನ್ನು ಪ್ರಾರಂಭಿಸಬೇಕು.
ಉಪವಾಸ ಮಾಡಿದರೂ ಮಾಡದಿದ್ದರೂ ಮೊದಲ ಏಕಾದಶಿ ದಿನದಂದು ಮುಂಜಾನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಹಣೆಗೆ ಕುಂಕುಮ ಧರಿಸಬೇಕು. ನಂತರ ಲಕ್ಷ್ಮೀನಾರಾಯಣರ ಪಟಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿಯವರ ಪಟಕ್ಕೆ ಗಂಧ ಕುಂಕುಮಗಳಿಂದ ತಿಲಕವವಿಟ್ಟು ಅಲಂಕರಿಸಿಕೊಳ್ಳಬೇಕು. ಮೊದಲು ಆಚಮನ ಮಾಡಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಬೇಕು. ತೊಟ್ಟಿ ಏಕಾದಶಿ ವಿಶೇಷವಾದದ್ದು. ವಿಷ್ಣುವನ್ನು ಪೂಜಿಸುವ ಮೊದಲು ಅರಿಶಿನದಿಂದ ಗಣಪತಿಯನ್ನು ಮಾಡಿ ಅದರಲ್ಲಿ ವಿನಾಯಕನನ್ನು ಆವಾಹನೆ ಮಾಡಿ ಮೊದಲು ಅರಿಶಿನ ಗಣಪತಿಗೆ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಬೇಕು. ನಂತರ ವಿಷ್ಣುಮೂರ್ತಿಗೆ ತುಳಸಿ ಮಾಲೆಯನ್ನು ಅರ್ಪಿಸಬೇಕು. ವಿಷ್ಣುಮೂರ್ತಿಯನ್ನು ತೊಟ್ಟಿ ಏಕಾದಶಿಯ ದಿನ ತುಳಸಿಯಿಂದ ಪೂಜಿಸುವುದರಿಂದ ಅಪಾರ ಐಶ್ವರ್ಯ ಲಭಿಸುತ್ತದೆ. ವಿಷ್ಣುಮೂರ್ತಿಗೆ ಅಲಂಕಾರವೆಂದರೆ ಪ್ರೀತಿ. ಆದ್ದರಿಂದ ನಿಮಗೆ ಲಭ್ಯವಿರುವ ವಿವಿಧ ಹೂವುಗಳಿಂದ ಅಲಂಕರಿಸಿ ಧೂಪ ದೀಪ ನೈವೇದ್ಯಗಳಿಂದ ಅಲಂಕರಿಸಬೇಕು. ಇನ್ನು ಈ ಮೊದಲ ಏಕಾದಶಿ ದಿನದಂದು ಮುಖ್ಯವಾಗಿ ಮಹಾ ನೈವೇದ್ಯವನ್ನ ಶ್ರೀ ಮಹಾವಿಷ್ಣುವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಅಂದರೆ ನೀವು ಮನೆಯಲ್ಲಿ ಏನು ಅಡುಗೆ ಮಾಡ್ತೀರೋ ಅದನ್ನ ಇರಬೇಕು. ಹೀಗೆ ಮಹಾ ನೈವೇದ್ಯವನ್ನ ಇಟ್ಟರೆ ಆ ಲಕ್ಷ್ಮೀನಾರಾಯಣರ ಕರುಣಾ ಕಟಾಕ್ಷಗಳು ಖಂಡಿತ ಲಭಿಸುತ್ತವೆ. ಇದರೊಂದಿಗೆ ಪೇಪೇಲಗಳ ಹಿಟ್ಟನ್ನು ಸಹ ನಿವೇದಿಸಬೇಕು. ಅನೇಕ ಜನರು ಮೊದಲ ಏಕಾದಶಿ ದಿನದಂದು ಕೇವಲ ಪೇಲಗಳ ಹಿಟ್ಟನ್ನು ಮಾತ್ರ ನೈವೇದ್ಯವಾಗಿ ಇಡುತ್ತಾರೆ. ಆದರೆ ಪೇಲಗಳ ಹಿಟ್ಟು ಒಂದೇ ಅಲ್ಲ, ಅದರೊಂದಿಗೆ ಮಹಾ ನೈವೇದ್ಯವನ್ನು ಸಹ ಇಟ್ಟರೆ ಲಕ್ಷ್ಮೀ ಪೂಜೆಯ ಫಲಿತಾಂಶ ದೊರೆಯುತ್ತದೆ. ಕಷ್ಟಗಳೆಲ್ಲವೂ ದೂರವಾಗುತ್ತವೆ, ದಾರಿದ್ರ್ಯವೆಲ್ಲ ದೂರವಾಗುತ್ತದೆ. ಮಹಾ ನೈವೇದ್ಯ ಎಂದರೆ ನೀವು ಮನೆಯಲ್ಲಿ ತಯಾರಿಸುವ ಅನ್ನ, ಪಲ್ಯ, ಸಾಂಬಾರ್. ಹೀಗೆ ನೀವು ಏನನ್ನು ಅಡುಗೆ ಮಾಡ್ತೀರೋ ಅದನ್ನು ನೇರವಾಗಿ ಪಾತ್ರೆಗಳೊಂದಿಗೆ ತೆಗೆದುಕೊಂಡು ಹೋಗಿ ನಿವೇದನೆ ಮಾಡಿ ಆನಂತರ ಆ ಆಹಾರವನ್ನೇ ಪ್ರಸಾದವಾಗಿ ಸ್ವೀಕರಿಸಿ ಸೇವಿಸಿ. ಹಾಗೆಯೇ ಈ ದಿನ ಪೇಲದ ಪಿನ್ನಿಯನ್ನು ಸಹ ತಪ್ಪದೇ ಸೇವಿಸಿ, ಹೀವಿಸಿ. ಹೀಗೆ ನೈವೇದ್ಯ ಮಾಡಿದ ನಂತರ ವಿಷ್ಣು ಸಹಸ್ರನಾಮಗಳನ್ನು ಓದಬೇಕು ಅಥವಾ 108 ಬಾರಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಠಿಸಬೇಕು. ಕೊನೆಯಲ್ಲಿ ಆರತಿ ಬೆಳಗಬೇಕು. ಏಕಾದಶಿ ಪೂಜಾ ವಿಧಾನ. ಈ ಪವಿತ್ರ ದಿನದಂದು ನಾವು ಕೆಲವು ವಸ್ತುಗಳನ್ನು ತಪ್ಪು ಗ್ರಹಿಕೆಯಿಂದಲೂ ಖರೀದಿಸಿ ಮನೆಗೆ ತರಬಾರದು. ಈ ಮೊದಲ ಏಕಾದಶಿಯ ದಿನದಂದು ಕೆಲವು ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚುತ್ತದೆ. ಈ ಮೊದಲ ಏಕಾದಶಿಯಂದು ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ಮತ್ತು ಚಾಕುಗಳು, ಕತ್ತರಿಗಳು, ಸೂಜಿಗಳು, ಮೊಳೆಗಳಂತಹ ಹರಿತವಾದ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಖರೀದಿಸಬಾರದು. ಅತ್ಯಂತ ಪವಿತ್ರವಾದ ಈ ಏಕಾದಶಿಯಂದು ಇವುಗಳನ್ನು ಮನೆಗೆ ತಂದರೆ ಕುಟುಂಬದಲ್ಲಿ ಅಕಾರಣ ಕಲಹಗಳು, ಆರ್ಥಿಕ ನಷ್ಟಗಳು ಬರುತ್ತವೆ. ಅಲ್ಲದೆ ಏಕಾದಶಿಯಂದು ಕಪ್ಪು ಬಟ್ಟೆಗಳನ್ನು ಖರೀದಿಸಬಾರದು. ಕಪ್ಪು ಬಣ್ಣವನ್ನು ದುರದೃಷ್ಟ ಮತ್ತು ದುಃಖದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಶುಭ ದಿನದಂದು ಕಪ್ಪು ಬಟ್ಟೆಗಳನ್ನು ಖರೀದಿಸಿ ಮನೆಗೆ ತರಬಾರದು. ಇದಲ್ಲದೆ ಈ ದಿನ ಪೊರಕೆ ಖರೀದಿಸಿ ಮನೆಗೆ ತರಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಪೊರಕೆ ಲಕ್ಷ್ಮೀದೇವಿಯ ಸಂಕೇತವಾಗಿದ್ದರೂ ವಿಷ್ಣುವು ನಿದ್ರೆಗೆ ಹೋಗುವ ಶಯನ ಏಕಾದಶಿಯಂತಹ ಶುಭ ದಿನದಂದು ಹೊಸ ಪೊರಕೆಯನ್ನು ಮನೆಗೆ ತರುವುದರಿಂದ ಹಣದ ವೆಚ್ಚವು ವಿಪರೀತವಾಗಿ ಹೆಚ್ಚಾಗುತ್ತದೆ. ಮನೆಯಲ್ಲಿರುವ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ. ಅದೇ ರೀತಿ ಮೊದಲ ಏಕಾದಶಿಯ ಶುಭ ದಿನದಂದು ಹುಣಸೆ ಹಣ್ಣನ್ನು ಆಕಸ್ಮಿಕವಾಗಿಯೂ ಖರೀದಿಸಿ ಮನೆಗೆ ತರಬಾರದು. ಹುಣಸೆ ಹಣ್ಣು ಎಂಬ ಹೆಸರಿನಲ್ಲಿ ಚಿಂತ ಅಂದರೆ ದುಃಖ ಅಥವಾ ನೋವು ಅಡಗಿದೆ. ಆದ್ದರಿಂದ ಈ ಅತ್ಯಂತ ಪವಿತ್ರ ದಿನದಂದು ಹುಣಸೆ ಹಣ್ಣನ್ನು ಖರೀದಿಸಿ ಮನೆಗೆ ತಂದರೆ ಕುಟುಂಬದಲ್ಲಿ ಇಲ್ಲದ ಚಿಂತೆಗಳು, ಮಾನಸಿಕ ತೊಂದರೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಆದ್ದರಿಂದ ಆ ಪವಿತ್ರ ದಿನದಂದು ಯಾವುದೇ ಕಾರಣಕ್ಕೂ ನಾವು ಹುಣಸೆ ಹಣ್ಣನ್ನು ಖರೀದಿಸಿ ತರಬಾರದು. ಈ ದಿನ ಈ ವಸ್ತುಗಳನ್ನು ಏನನ್ನೂ ಖರೀದಿಸಿ ಮನೆಗೆ ತರಬಾರದು. ಹಾಗೇನಾದರೂ ಖರೀಬಾರದು. ಹಾಗೇನಾದರೂ ಖರೀದಿಸಿದರೆ ಕಷ್ಟಗಳು ತಪ್ಪುವುದಿಲ್ಲ. ಒಂದು ದಿನ ಮುಂಚಿತವಾಗಿ ಇವುಗಳನ್ನು ಖರೀದಿಸಿ ತರಬಹುದು. ಆದರೆ ತೊಲಿ ಏಕಾದಶಿಯ ದಿನದಂದು ಇವುಗಳನ್ನು ಖರೀದಿಸಬಾರದು. ಮುತ್ತೈದೆಯರು ತೊಲಿ ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯಂದು ಗೋರಂಟಿ ಎಲೆಗಳನ್ನು ಕಿತ್ತು ಅರೆದು ಕೈಗಳಿಗೆ ಹಚ್ಚಿಕೊಂಡರೆ ಮಾಂಗಲ್ಯ ಬಲ ಹೆಚ್ಚುತ್ತದೆ. ಆಸೆಗಳಲ್ಲಿ ಒಮ್ಮೆಯಾದರೂ ಗೋರಂಟಿ ಹಚ್ಚಿಕೊಳ್ಳಬೇಕು ಎನ್ನುತ್ತಾರೆ ಅಲ್ಲವೇ? ಅಂತಹ ಗೋರಂಟಿಯನ್ನು ಈ ತೊಲಿ ಏಕಾದಶಿಯ ಹಿಂದಿನ ದಿನ ಹಚ್ಚಿಕೊಂಡರೆ ಲಕ್ಷ್ಮೀದೇವಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ದಶಮಿಯಂದು ಎಲ್ಲಾ ಮಹಿಳೆಯರು ಕೈಗಳಿಗೆ ಗೋರಂಟಿ ಹಚ್ಚಿಕೊಳ್ಳಿ. ಮಹಿಳೆಯರು ಎಂದರೆ ಕೇವಲ ವಿವಾಹಿತರು ಮಾತ್ರವಲ್ಲ, ಮದುವೆಯಾಗದವರು ಸಹ ಇಂದು ಗೋರಂಟಿ ಹಚ್ಚಿಕೊಳ್ಳಬೇಕು.
ಹಾಗೆ ಮಾಡುವುದರಿಂದ ನಿಮಗೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸಿ ವರ್ಷವಿಡೀ ಶುಭವಾಗುತ್ತದೆ. ಹಾಗೆಯೇ ಇಂದು ಒಂದು ಹೊಸ ದಕ್ಷಿಣಾವೃತ ಶಂಖವನ್ನು ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಶಂಖವು ಶ್ರೀಹರಿಗೆ ಅತ್ಯಂತ ಪ್ರಿಯವಾದುದು. ಪವಿತ್ರವಾದ ಶಂಖಗಳು. ಮಹಾಲಕ್ಷ್ಮೀ ದೇವಿಯು ಸ್ವತಃ ಸಿರಿ ಸಂಪತ್ತಿನ ಅಧಿದೇವತೆಯಾಗಿ ನೆಲೆಸಿದ್ದಾರೆ. ಅದಕ್ಕಾಗಿಯೇ ಮನೆಯಲ್ಲಿ ಶಂಖ ಇಲ್ಲದವರು ಮೊದಲ ಏಕಾದಶಿ ದಿನದಂದು ಶಂಖವನ್ನು ಮನೆಗೆ ತಂದು ಪೂಜಿಸಿದರೆ ನಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಕಷ್ಟಗಳು, ತೀರದ ನೋವುಗಳೆಲ್ಲವೂ ಸಂಪೂರ್ಣವಾಗಿ ದೂರವಾಗುತ್ತವೆ. ಈ ಪವಿತ್ರ ದಿನದಂದು ಶಂಖವನ್ನು ತರುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಆಧ್ಯಾತ್ಮಿಕ ಶಕ್ತಿ ಪ್ರವೇಶಿಸುತ್ತದೆ. ದಾರಿದ್ರ್ಯವು ತೊಲಗಿ ಮನೆಯಲ್ಲಿ ಯಾವಾಗಲೂ ಸುಖಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಮುಖ್ಯವಾಗಿ ಈ ದಿನದಂದು ಶಂಖವನ್ನು ತಂದು ಅದರಲ್ಲಿ ನೀರು ಹಾಕಿ ಆ ನೀರನ್ನು ತೀರ್ಥವಾಗಿ ತೆಗೆದುಕೊಂಡರೆ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹವು ಕುಟುಂಬದ ಮೇಲೆ ಇರುತ್ತದೆ ಮತ್ತು ಅಷ್ಟೈಶ್ವರ್ಯಗಳು, ಸಿರಿ ಸಂಪತ್ತು ನಿಶ್ಚಯವಾಗಿ ಪ್ರಾಪ್ತವಾಗುತ್ತವೆ. ಆದ್ದರಿಂದ ತೋಲಿ ಏಕಾದಶಿ ದಿನದಂದು ಶಂಖವನ್ನು ಮನೆಗೆ ತಂದು ಶುಭವನ್ನು ಪಡೆದುಕೊಳ್ಳಿ. ಅದೇ ರೀತಿ ಈ ತೋಲಿ ಏಕಾದಶಿ ದಿನದಂದು ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಾಲು ಹಾಕಿ. ಹೀಗೆ ಮಾಡುವುದರಿಂದ ಮನೆಯ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಬಹಳಷ್ಟು ಜನರಿಗೆ ತಿಳಿಯದೆ ತೋಳಿ ಏಕಾದಶಿ ದಿನದಂದು ತುಳಸಿ ಗಿಡಕ್ಕೆ ನೀರು ಹಾಕುತ್ತಾರೆ. ಆದರೆ ಈ ಏಕಾದಶಿ ದಿನದಂದು ತುಳಸಿ ಗಿಡ ಉಪವಾಸ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಈ ದಿನ ತುಳಸಿಗೆ ನೀರು ಹಾಕಬಾರದು, ಹಾಲು ಹಾಕಬೇಕು. ಅದಕ್ಕೆ 2 ಹನಿಗಳನ್ನು ಹಾಕಿ ನಮಸ್ಕರಿಸುತ್ತೇನೆ. ವರ್ಷವಿಡೀ ನಿಮಗೆ ಒಳ್ಳೆಯದಾಗುತ್ತದೆ. ಈ ತೋಳಿ ಏಕಾದಶಿ ಹಬ್ಬವನ್ನು ಹಲವರು ಪೇಲಾ ಪಂಡುಗ ಎಂದು ಕರೆಯುತ್ತಾರೆ. ಈ ಪವಿತ್ರ ದಿನದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪೇಲಾ ಪಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಕುಟುಂಬ ಸದಸ್ಯರೆಲ್ಲರೂ ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಆಯುರಾರೋಗ್ಯ ಮತ್ತು ಸಕಲ ಶುಭಗಳು ಪ್ರಾಪ್ತಿಯಾಗುತ್ತವೆ. ಆದರೆ ಮಾರುಕಟ್ಟೆಯಲ್ಲಿ ಸಿಗುವ ರೆಡಿಮೇಡ್ ಹಿಟ್ಟನ್ನು ಬಳಸುವ ಬದಲು ದೇವರಿಗೆ ಅರ್ಪಿಸುವ ಈ ನೈವೇದ್ಯವನ್ನು ನಾವೇ ಮನೆಯಲ್ಲಿ ತಯಾರಿಸುವುದು ಉತ್ತಮ. ಇದಕ್ಕಾಗಿ 1 ದಿನ ಮುಂಚಿತವಾಗಿ ಜೋಳವನ್ನು ತಂದು ಎಣ್ಣೆ ಹಾಕದೆ ಹುರಿದು ಅರಳನ್ನಾಗಿ ಮಾಡಿಕೊಳ್ಳಬೇಕು. ಆ ಜೋಳದ ಅರಳನ್ನು ಮಿಕ್ಸಿಯಲ್ಲಿ ಹಾಕಿ ಅದಕ್ಕೆ ಬೇಕಾದಷ್ಟು ಬೆಲ್ಲದ ಪುಡಿ, ಸ್ವಲ್ಪ ಪುಟಾಣಿ, 2 ಏಲಕ್ಕಿ ಸೇರಿಸಿ ತರಿತರಿಯಾಗಿ ರುಬ್ಬಿದರೆ ರುಚಿಕರವಾದ ಪ್ರಸಾದ ಸಿದ್ಧವಾಗುತ್ತದೆ. ಒಂದು ವೇಳೆ ನಿಮಗೆ ಜೋಳ ಸಿಗದಿದ್ದರೆ ಅದಕ್ಕೆ ಬದಲಾಗಿ ಮೆಕ್ಕೆಜೋಳದ ಕಾಳುಗಳನ್ನು ಸಹ ಉಪಯೋಗಿಸಿ ಇದೇ ವಿಧಾನದಲ್ಲಿ ಸ್ವಾಮಿಗೆ ಪ್ರಿಯವಾದ ಈ ಅರಳಿನ ಹಿಟ್ಟನ್ನು ಬಹಳ ಸುಲಭವಾಗಿ ತಯಾರಿಸಬಹುದು. ಹಾಗೆಯೇ ಇಂದು ತುಳಸಿ ಗಿಡದ ಬುಡದಲ್ಲಿರುವ ಮಣ್ಣನ್ನು ತೆಗೆದು ತಿಲಕವಾಗಿ ಧರಿಸಿದರೆ ಬಹಳ ಒಳ್ಳೆಯದು. ಇಡೀ ವರ್ಷ ಯಾವುದೇ ಸಮಸ್ಯೆಗಳು, ತೊಂದರೆಗಳು ಬರುವುದಿಲ್ಲ. ಲಕ್ಷ್ಮೀನಾರಾಯಣರ ಅನುಗ್ರಹ ದೊರೆಯುತ್ತದೆ. ಏಕಾದಶಿ ದಿನದಂದು ಪುರುಷರು ಕ್ಷೌರ ಮಾಡಿಸಿಕೊಳ್ಳಬಾರದು. ಯಾರೂ ಈ ದಿನ ಉಗುರುಗಳನ್ನು ಕತ್ತರಿಸಬಾರದು. ಶಾಂಪೂ ಅಥವಾ ಸೀಗೆಕಾಯಿ ಬಳಸಿ ತಲೆ ಸ್ನಾನ ಮಾಡುವುದು ಮುಂತಾದ ಕೆಲಸಗಳನ್ನು ಮಾಡಬಾರದು. ಅಲ್ಲದೆ ತೋಲಿ ಏಕಾದಶಿ ದಿನದಂದು ಮಹಿಳೆಯರು ದೇವಸ್ಥಾನಕ್ಕೆ ಹೋಗುವಾಗ ಸುಂದರವಾಗಿ ಜಡೆ ಹಾಕಿ ಹೋಗಬೇಕು. ಕ್ಲಿಪ್ ಹಾಕಿ ಕೂದಲನ್ನು ಸಡಿಲವಾಗಿ ಬಿಟ್ಟುಕೊಂಡು ಅಥವಾ ಬಾಚಿಕೊಳ್ಳದೆ ಹೋಗಬಾರದು. ಅದು ಮಹಾಪಾಪ. ಈ ತೋಲಿ ಏಕಾದಶಿ ಆಷಾಢ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರ ದಿನ. ತೋಲಿ ಏಕಾದಶಿ ಎಂದರೆ ವಿಷ್ಣುಮೂರ್ತಿಗೆ ಬಹಳ ಇಷ್ಟ. ಈ ತೋಲಿ ಏಕಾದಶಿ ದಿನದಂದು ಯಾರೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಅಷ್ಟೇ ಅಲ್ಲದೆ ಈ ತೋಲಿ ಏಕಾದಶಿ ದಿನದಂದು ಯಾರೊಂದಿಗೂ ಜಗಳವಾಡಬಾರದು. ಭಾರ್ಯಾಭರ್ತರು, ಮಕ್ಕಳು ಹೀಗೆ ಯಾರೊಂದಿಗೂ ವಾದಗಳಿಗೆ ಇಳಿಯಬಾರದು. ಏಕೆಂದರೆ ಇದು ಪರಮ ಪವಿತ್ರವಾದ ಏಕಾದಶಿ. ಏಕಾದಶಿ ಎಂದರೆ 11 ಎಂದು ಅರ್ಥ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳಲ್ಲೂ 1 ಮನಸ್ಸು ಇದ್ದರೆ ಮಾತ್ರ ನಮ್ಮ ಜೀವನ ಮುಂದೆ ಸಾಗುತ್ತದೆ. ಈ 11 ಇಂದ್ರಿಯಗಳನ್ನು ಪವಿತ್ರವಾಗಿಟ್ಟುಕೊಳ್ಳುವುದು ಮತ್ತು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದೇ ಏಕಾದಶಿ. ನಾಲಿಗೆ, ಮೂಗು, ಕಿವಿ, ಕಣ್ಣು, ಚರ್ಮ ಈ 5 ಜ್ಞಾನೇಂದ್ರಿಯಗಳು, ಇವುಗಳಿಂದಲೇ ನಮಗೆ ಸಂವೇದನೆ ತಿಳಿಯುತ್ತದೆ. ಏಕಾದಶಿ ದಿನ ಇವುಗಳನ್ನು ಪವಿತ್ರವಾಗಿಟ್ಟುಕೊಳ್ಳಬೇಕು. ಅಂದರೆ ನಾಲಿಗೆಯನ್ನು ಪವಿತ್ರವಾಗಿಟ್ಟುಕೊಳ್ಳಲು ಮಾಂಸ, ಮದ್ಯ ಸೇವಿಸಬಾರದು, ಕೆಟ್ಟ ಮಾತುಗಳನ್ನು ಆಡಬಾರದು, ತಾಂಬೂಲ ಹಾಕಿಕೊಳ್ಳಬಾರದು. ಹಾಗೆ ಕಿವಿ, ಮೂಗು, ಕಣ್ಣು, ಚರ್ಮದಿಂದಲೂ ಯಾವುದೇ ಮಾಡಬಾರದ ಕೆಲಸಗಳನ್ನ ಮಾಡಬಾರದು. ಅಂದರೆ ಕೇಳಬಾರದು. ಚಾಡಿ, ಬೈಗುಳ, ಕೆಟ್ಟ ಮಾತುಗಳನ್ನ ಕೇಳಬಾರದು. ಕಣ್ಣುಗಳಿಂದ ನೋಡಬಾರದು.
ಏಕಾದಶಿ ದಿನ ಅಭ್ಯಂಗ ಸ್ನಾನ ಮಾಡಬಾರದು, ಏಕೆಂದರೆ ಆದಿಭೋಗದಾಯಕ ಕ್ಷವರ ಕೂಡ ಮಾಡಿಸಿಕೊಳ್ಳಬಾರದು. ಇವು 5 ಜ್ಞಾನೇಂದ್ರಿಯಗಳಿಂದ ಮಾಡಬಾರದ ತಪ್ಪು. ಇನ್ನು ಕರ್ಮೇಂದ್ರಿಯಗಳ ವಿಷಯಕ್ಕೆ ಬಂದರೆ ಮಾತು, ಕೈಗಳು, ಕಾಲು, ಮಲದ್ವಾರ, ಮೂತ್ರದ್ವಾರ ಈ 5 ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳಿಂದಲೂ ಯಾವುದೇ ತಪ್ಪುಗಳನ್ನ ಮಾಡಬಾರದು. ಅಂದರೆ ಖಂಡಿಸಬಾರದು, ನೋಯಿಸಬಾರದು. ಪಾಷಂಡಿಗಳೊಂದಿಗೆ ಚರ್ಚೆ, ವಾದಗಳಿಗೆ ಇಳಿಯಬೇಡಿ. ಹಾಗೆಯೇ ದಶಮಿ ರಾತ್ರಿಯಿಂದ ದ್ವಾದಶಿ ದಿನದ ಆಳ್ವಿಕೆಯವರೆಗೂ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಹೀಗೆ ಈ ತಪ್ಪುಗಳನ್ನು ಮಾಡದೇ ಇರಲು ಸಾಧ್ಯವಾದರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇವೆಲ್ಲವೂ ಪವಿತ್ರವಾಗಿರುತ್ತವೆ. ಆದ್ದರಿಂದ ಮೊದಲ ಏಕಾದಶಿ ದಿನದಂದು ಗಂಡ ಮತ್ತು ಹೆಂಡತಿ ಸೇರಬಾರದು. ಈಗ ಹೇಳಿದ ಯಾವ ಕೆಲಸಗಳನ್ನು ಮಾಡಬಾರದು. ಹಾಗೆ ಮುಟ್ಟಾಗಿರುವ ಮಹಿಳೆಯರು ಏಕಾದಶಿ ವ್ರತವನ್ನ ಮಾಡಬಾರದು. ಮಹಾ ಪಾಪ ಸುತ್ತಿಕೊಳ್ಳುತ್ತದೆ. ಹಾಗೆಯೇ ಮೊದಲ ಏಕಾದಶಿಯ ದಿನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಈ ತಪ್ಪುಗಳನ್ನು ಮಾಡಿದರೆ ಜನರಿಗೆ ಫಲ ಸಿಗುವುದಿಲ್ಲ, ನಿಮ್ಮ ಮನೆಗೂ ಕೂಡ ಒಳ್ಳೆಯದಲ್ಲ, ಅರಿಷ್ಟ ಸುತ್ತಿಕೊಳ್ಳುತ್ತದೆ. ಆದ್ದರಿಂದ ಮೊದಲ ಏಕಾದಶಿ ದಿನ ಯಾರೂ ಈ ತಪ್ಪುಗಳನ್ನು ಮಾಡಬೇಡಿ. ಮೊದಲ ಏಕಾದಶಿಯ ದಿನ ಹಸು ಕಂಡರೆ ಆ ಹಸುವಿಗೆ ವಿಶೇಷವಾದ ಆಹಾರವನ್ನು ನೀಡಿ ಈ ಮಾತನ್ನು ಹೇಳಿದರೆ ಸಾಕು, ನಿಮ್ಮ ದಶೆ ಬದಲಾಗುತ್ತದೆ. ಘೋರ ನರಕಗಳು ತಪ್ಪುತ್ತವೆ, ರಾಜಯೋಗ ಪ್ರಾಪ್ತವಾಗುತ್ತದೆ, ತಲೆಮಾರುಗಳವರೆಗೂ ಬರುವಂತಹ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರ ಪಂಡಿತರು ಹೇಳುತ್ತಾರೆ. ಈ ಮೊದಲ ಏಕಾದಶಿಯ ದಿನ ಹಸು ಕಂಡ್ರೆ, ಅಂದರೆ ಮನೆಯ ಹತ್ತಿರವಿರಬಹುದು, ದೇವಸ್ಥಾನದಲ್ಲಿರಬಹುದು ಅಥವಾ ರಸ್ತೆಯ ಮೇಲೆ ಇರಬಹುದು, ಆ ಹಸುವಿಗೆ ಪೂಜೆ ಮಾಡಿ. ಹಸು ನಿಮ್ಮ ಮನೆಗೆ ಬಂದರೂ ಅಥವಾ ನೀವೇ ಹಸುವಿನ ಹತ್ತಿರ ಹೋದರೂ ಮೊದಲು ಹಸುವಿಗೆ ಪೂಜೆ ಮಾಡಿ. ಹೀಗೆ ಮೊದಲ ಏಕಾದಶಿಯ ದಿನ ಹಸುವನ್ನು ಪೂಜಿಸಿದರೆ ನರಕದ ಬಾಧೆಗಳು ತಪ್ಪುತ್ತವೆ. ಇಂದು ಹಸುವಿಗೆ ಪಾಲಕ್ ಮತ್ತು ಬೀಟ್ರೂಟ್ ಅಥವಾ ಪಾಲಕ್ ಮತ್ತು ಬೆಲ್ಲವನ್ನು ತಿನ್ನಿಸಬೇಕು. ಪಾಲಕ್ ತಿನ್ನಿಸುವುದರಿಂದ ದೋಷಗಳು ದೂರವಾಗ್ತವೆ. ಎಲ್ಲಾ ದೋಷಗಳು ದೂರವಾಗಿ ನಿಮ್ಮ ಮನಸ್ಸಿನ ಆಸೆಗಳು ಈಡೇರುತ್ತವೆ. ಈ ರೀತಿ ಹಸುವಿಗೆ ಪಾಲಕ್ ಸೊಪ್ಪನ್ನು ತಿನ್ನಿಸಿ ಅದರ ಕಿವಿಯಲ್ಲಿ ನಿಮ್ಮ ಆಸೆಯನ್ನು ಹೇಳಿಕೊಳ್ಳಿ. ಹಸುವಿಗೆ ನಮಸ್ಕಾರ ಮಾಡಿ ನಿಮ್ಮ ಸಮಸ್ಯೆಗಳು ದೂರವಾಗಲಿ ಎಂದು ಪ್ರಾರ್ಥಿಸಿಕೊಳ್ಳಿ. ಪಾಲಕ್ ಸೊಪ್ಪಿನ 2 ಕಟ್ಟುಗಳು, 5 ಕಟ್ಟುಗಳು, 10 ಟುಗಳು, 10 ಕಟ್ಟುಗಳು, ಹೀಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟನ್ನಾದರೂ ತಿನ್ನಿಸಬಹುದು. ಹಸು ಎಷ್ಟು ಪಾಲಕ್ ಸೊಪ್ಪು ತಿನ್ನುತ್ತದೆಯೋ ಅಷ್ಟನ್ನು ಹಾಕಿ. ಪಾಲಕ್ ಸೊಪ್ಪನ್ನು ಹಾಗೆ ಬರೀದಾಗಿ ನೀಡದೆ ಬೆಲ್ಲದೊಂದಿಗೆ ಅಥವಾ ಬೀಟ್ರೂಟ್ನೊಂದಿಗೆ ಬೆರೆಸಿ ನೀಡಬೇಕು. ಹೀಗೆ ಮಾಡುವುದರಿಂದ ಬಡತನ ದೂರವಾಗುತ್ತದೆ, ನರಕದ ಕಷ್ಟಗಳು ದೂರವಾಗುತ್ತವೆ. ಇಂತಹ ಪವಿತ್ರವಾದ ಮೊದಲ ಏಕಾದಶಿಯ ದಿನ ಎಲ್ಲರೂ ಉಪವಾಸವಿರುತ್ತಾರೆ. ಹಾಗಾದರೆ ಈ ಉಪವಾಸವನ್ನು ಹೇಗೆ ಮಾಡಬೇಕು? ಉಪವಾಸ ಮಾಡುವ ಸಮಯದಲ್ಲಿ ಏನಾದರೂ ತಿನ್ನಬಹುದೇ? ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಕೊಟ್ರೆ ತಿನ್ನಬಹುದೇ? ಯಾರು ಉಪವಾಸ ಮಾಡಲು ಸಾಧ್ಯವಿಲ್ಲವೋ ಅವರು ಉಪವಾಸ ಮಾಡಿದಕ್ಕಿಂತ 1000 ಪಟ್ಟು ಹೆಚ್ಚು ಫಲಿತಾಂಶವನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಏಕಾದಶಿ ಎಂದರೆ ಉಪವಾಸ ದೀಕ್ಷೆ ನೆನಪಾಗುತ್ತದೆ. ಇದಲ್ಲದೆ ಹಿಂದೂಗಳು ಮೊದಲ ಹಬ್ಬವಾಗಿ ತೋಲಿ ಏಕಾದಶಿಯನ್ನು ಆಚರಿಸುತ್ತಾರೆ. ಉಪವಾಸ ಮಾಡಿದರೆ ಇನ್ನೂ ಉತ್ತಮ ಎಂದು ಹೇಳಲಾಗುತ್ತದೆ. ಉಪವಾಸ ಮಾಡಲು ಒಂದು ವಿಧಾನವಿದೆ. ತೋಲಿ ಏಕಾದಶಿಯಂದು ಉಪವಾಸ ಮಾಡಲು ಬಯಸುವವರು ಹಿಂದಿನ ದಿನ ದಶಮಿ ರಾತ್ರಿ ನಿರಾಹಾರವಾಗಿರಬೇಕು ಅಥವಾ ಲಘು ಆಹಾರದ ಉಪಾಹಾರವನ್ನು ತೆಗೆದುಕೊಳ್ಳಬೇಕು. ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಏಕಾದಶಿ ಉಪವಾಸಕ್ಕೆ ಸಿದ್ಧಪಡಿಸುವುದೇ ಈ ಆಚರಣೆಯ ಹಿಂದಿನ ಆಂತರಿಕ ಅರ್ಥ. ಇನ್ನು ಮೊದಲ ಏಕಾದಶಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಬೇಕು. ಆ ದಿನವಿಡೀ ಏನನ್ನೂ ತಿನ್ನದೆ ನಿಷ್ಠೆಯಿಂದ ಉಪವಾಸವಿರಬೇಕು. ಇರಲು ಆಗದವರು ಹಾಲು, ಹಣ್ಣುಗಳನ್ನು ತಿನ್ನಬಹುದು. ಅವು ಸಹ ಸಾಕು ಎನ್ನುವವರು 1 ಹೊತ್ತು ಊಟ ಮಾಡಿ ಏಕಭುಕ್ತವಿರಬಹುದು. ಹೀಗೆ ಈ 3 ಪದ್ಧತಿಗಳಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಏಕಾದಶಿ ಉಪವಾಸವಿರಬೇಕು. ಈ ಉಪವಾಸ ಜಾಗರಣೆಗಳೊಂದಿಗೆ ಮೊದಲ ಏಕಾದಶಿ ದಿನ ಕಳೆದ ನಂತರ ಮರುದಿನ ಅಂದರೆ ದ್ವಾದಶಿ ದಿನ ಬೆಳಗಿನ ಜಾವ ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಬೇಕು. ಅದರ ನಂತರ ದ್ವಾದಶಿ ಪಾರಣ ಮಾಡಬೇಕು. ಪಾರಣ ಎಂದರೆ ಏನಾದರೂ ತಿನ್ನಬೇಕು. ದ್ವಾದಶಿ ದಿನ ಕೂಡ ಲಘು ಆಹಾರ ಸೇವಿಸುವುದು ಒಳ್ಳೆಯದು. ಏಕೆಂದರೆ ಮೊದಲ ಏಕಾದಶಿ ದಿನ ಉಪವಾಸ ಮಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆ ನಿಧಾನವಾಗುತ್ತದೆ. ಒಂದೇ ಬಾರಿಗೆ ಅದಕ್ಕೆ ಆಹಾರ ನೀಡುವುದು ಅಷ್ಟು ಒಳ್ಳೆಯದಲ್ಲ. ಆದ್ದರಿಂದ ದ್ವಾದಶಿ ದಿನ ಅತಿಯಾಗಿ ತಿನ್ನಬಾರದು. ಇನ್ನು ಈ ಮೊದಲ ಏಕಾದಶಿಯಂದು ಉಪವಾಸ ಮಾಡುವವರು ದೇವಸ್ಥಾನಕ್ಕೆ ಹೋದಾಗ
ಪೇಲಾಲ ಪಿಂಡಿ ಪ್ರಸಾದವನ್ನು ನೀಡಿದರೆ ತಿನ್ನಬಹುದು. ದೇವಸ್ಥಾನದಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿಯೂ ಸಹ ಈ ದಿನ ಪೇಲಾಲ ಪಿಂಡಿಯನ್ನು ಪ್ರಸಾದವೆಂದು ಭಾವಿಸಿ ತಿನ್ನಬಹುದು. ಅದರಲ್ಲಿ ಯಾವುದೇ ದೋಷವಿಲ್ಲ. ಆದ್ದರಿಂದ ಉಪವಾಸ ಮಾಡುವವರು ಈ ದಿನ ಪ್ರಸಾದವನ್ನು ತಿನ್ನಬಹುದು. ಇನ್ನು ಉಪವಾಸ ಮಾಡುವ ತಾಳ್ಮೆ ಇಲ್ಲದವರು, ಅನಾರೋಗ್ಯ ಸಮಸ್ಯೆ ಇರುವವರು ಮೊದಲ ಏಕಾದಶಿಯಂದು ಉಪವಾಸ ಮಾಡದಿದ್ದರೂ ಪರವಾಗಿಲ್ಲ ಎಂದು ಉಪವಾಸ ಮಾಡಿ ಮೊದಲ ಏಕಾದಶಿ ಯಾವಾಗ ಮುಗಿಯುತ್ತದೆ ಎಂದು ಎದುರು ನೋಡಿದರೆ ಅದು ಫಲಿತಾಂಶ ನೀಡುವುದಿಲ್ಲ. ಆದ್ದರಿಂದ ಉಪವಾಸ ಮಾಡಲು ಆಗದವರು ಅನ್ನ ಹೊರತುಪಡಿಸಿ ಉಳಿದ ಎಲ್ಲವನ್ನೂ ತಿನ್ನಿ. ಇಲ್ಲಿ ನೀಡಲಾದ ಮೂಲ ಪಠ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ, ಏಕೆಂದರೆ ಈ ಕಾರ್ಯವನ್ನು ನಿರ್ವಹಿಸಲು ಅಗತ್ಯವಾದ ಭಾಷಾಂತರ ಸಾಧನವನ್ನು ನನಗೆ ಒದಗಿಸಲಾಗಿಲ್ಲ. ಈ ಸೌಲಭ್ಯವನ್ನು ಸಕ್ರಿಯಗೊಳಿಸಲು ನಾನು ಟೂಲ್ ಡೆವಲಪರ್ಗಳನ್ನು ಸಂಪರ್ಕಿಸಬೇಕಾಗುತ್ತದೆ. ಹೀಗಲ್ಲದೆ ಕಠಿಣ ಉಪವಾಸವನ್ನು ಮಾಡಿ ಕೂಡ ದೇವರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗದಿದ್ದರೆ ಈ ಉಪವಾಸ ವ್ಯರ್ಥವಾಗುತ್ತದೆ. ಆದ್ದರಿಂದ ಬೇಕಾದ್ದನ್ನು ತಿಂದು ಕೂಡ ಆ ದೇವರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾದರೆ ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸಿದ್ದಕ್ಕಿಂತ 1,000 ಪಟ್ಟು ಹೆಚ್ಚು ಫಲಿತಾಂಶ ಸಿಗುತ್ತದೆ. ಹಾಗೆಯೇ ಕಷ್ಟಪಡುತ್ತಾ ಉಪವಾಸ ಮಾಡಬೇಡಿ, ಅದು ವಿಷ್ಣುವಿಗೆ ಇಷ್ಟವಾಗುವುದಿಲ್ಲ. ನಾನು ಊಟ ಮಾಡಿಲ್ಲ ಎಂದುಕೊಳ್ಳುತ್ತಾ ವಿಷ್ಣುವನ್ನು ಪೂಜಿಸಿದರೆ ಭಗವಂತನಿಗೆ ಇಷ್ಟವಾಗುವುದಿಲ್ಲ, ನಿಮಗ್ ಸಹ ಒಳ್ಳೆಯದಲ್ಲ. ಮೊದಲ ಏಕಾದಶಿಯಂದು ಕೆಟ್ಟ ಭಾಷೆ ಬಳಸದಂತೆ ಎಚ್ಚರ ವಹಿಸಿ. ಹೀಗೆ ಮೊದಲ ಏಕಾದಶಿಯಂದು ಮನಃಪೂರ್ವಕವಾಗಿ ಮನಸ್ಸಿಗೆ ಸಂತೃಪ್ತಿ ನೀಡುವಂತೆ ಉಪವಾಸ ಮಾಡಿದರೆ ನೀವು ಏನನ್ನೂ ತಿನ್ನದೆ ಉಪವಾಸ ಮಾಡುವುದಕ್ಕಿಂತ ಹೆಚ್ಚು ಫಲಿತಾಂಶ ಬರುತ್ತದೆ. ಇನ್ನು ಈ ಉಪವಾಸವನ್ನು ಯಾರು ಮಾಡಬಾರದು ಎನ್ನುವ ವಿಷಯಕ್ಕೆ ಬಂದರೆ 8 ವರ್ಷದೊಳಗಿನ ಮಕ್ಕಳು, 80 ವರ್ಷ ದಾಟಿದ ವೃದ್ಧರು, ಅನಾರೋಗ್ಯದಿಂದ ಬಳಲುತ್ತಿರುವವರು, ಸಕ್ಕರೆ ಕಾಯಿಲೆ, ಬಿಪಿಯಂತಹ ದೀರ್ಘಕಾಲದ ಕಾಯಿಲೆ ಇರುವವರು, ಶ್ರಮಿಕರು, ರೈತರು, ಕೆಲಸಕ್ಕೆ ಕಡ್ಡಾಯವಾಗಿ ಹೋಗಬೇಕಾದವರು ಉಪವಾಸವನ್ನು ಆಚರಿಸದೇ ಇದ್ದರೂ ದೋಷವಿಲ್ಲ ಎಂದು ಪುರಾಣಗಳೇ ಹೇಳುತ್ತವೆ. ಈ ಏಕಾದಶಿಯು ಜನರ ಚೈತನ್ಯದ ಸಂಕೇತವಾಗಿದೆ. ಈ ದಿನ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ. ಯೋಗ ನಿದ್ರೆ ಎಂದರೆ ಭೂಮಿಯ ಮೇಲೆ ರಾತ್ರಿಯ ಸಮಯ ಹೆಚ್ಚಾಗುತ್ತದೆ ಎಂದು ಹೇಳಲು ಸೂಚನೆ. ಅಂದರೆ ಜನರಲ್ಲಿ ನಿದ್ರೆಯ ಸಮಯ ಹೆಚ್ಚಾಗುತ್ತದೆ. ಮಳೆಗಾಲದಲ್ಲಿ ಬರುವ ಮೊದಲ ಏಕಾದಶಿಯಾದ್ದರಿಂದ ಇದನ್ನು ತೂಲಿ ಏಕಾದಶಿ ಎಂದು ಲೌಕಿಕವಾಗಿ ಹೇಳುತ್ತಾರೆ. ಪಂಡಿತರು ಇತರು ಏಕಾದಶಿ ಎಂದರೆ 11, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು 11. ಇವುಗಳನ್ನು ಮನುಷ್ಯನು ತನ್ನ ಅಧೀನಕ್ಕೆ ತಂದು ಅವೆಲ್ಲವನ್ನೂ ಒಂದಾಗಿ ಮಾಡಿ ನಂತರ ದೇವರಿಗೆ ನಿವೇದಿಸಬೇಕು. ಇದರಿಂದ ಮನುಷ್ಯರಿಗೆ ಸಹಜವಾಗಿ ಬರುವ ಸೋಮಾರಿತನ ದೂರವಾಗುತ್ತದೆ, ರೋಗಗಳು ಹತ್ತಿರ ಬರುವುದಿಲ್ಲ, ಇಂದ್ರಿಯ ನಿಗ್ರಹ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ ಎಂದು ಹಿರಿಯರು ಹೇಳಿದ ತಕ್ಷಣವೇ ದೇವರು ನಿಜವಾಗಿಯೂ ಮಲಗುತ್ತಾನೆಯೇ ಎಂಬ ಅನುಮಾನ ಮೂಗುತ್ತದೆ. ವಿಷ್ಣು ಎಂದರೆ ಸರ್ವವ್ಯಾಪಿ ಎಂದು ಅರ್ಥ. ಅಂದರೆ ವಿಷ್ಣು ಎಂಬ ಪದಕ್ಕೆ ಆಂತರಿಕವಾಗಿ ಸೂರ್ಯ ಎಂದು ಅರ್ಥ. ಇಲ್ಲಿಯವರೆಗೆ ಉತ್ತರ ದಿಕ್ಕಿಗೆ ಪ್ರಯಾಣಿಸಿದ ಸೂರ್ಯನು ಇಂದಿನಿಂದ ದಕ್ಷಿಣ ದಿಕ್ಕಿಗೆ ವಾಲುತ್ತಾನೆ. ಇಂದಿನಿಂದ ಅವನು ದಕ್ಷಿಣ ದಿಕ್ಕಿಗೆ ಪ್ರಯಾಣಿಸುತ್ತಾನೆ. ಇದನ್ನು ಸಾಮಾನ್ಯವಾಗಿ ನಿದ್ರಿಸುವುದು ಎಂದು ವಿವರಿಸಲಾಗಿದೆ. ಈ ಶುಭ ಏಕಾದಶಿಯಂದು ವ್ರತವನ್ನು ಆಚರಿಸಿದರೆ ಸೂರ್ಯ ಮತ್ತು ಚಂದ್ರ ಗ್ರಹಣಗಳ ಸಮಯದಲ್ಲಿ ಭೂಮಿಯನ್ನು ದಾನ ಮಾಡಿದಷ್ಟು, ಅಶ್ವಮೇಧ ಯಾಗ ಮಾಡಿದಷ್ಟು, 60,000 ವರ್ಷಗಳ ಕಾಲ ತಪಸ್ಸು ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಏಕಾದಶಿ ವ್ರತದ ಮಹತ್ವದ ಬಗ್ಗೆ ನಮ್ಮ ಪುರಾಣಗಳು ಹೇಳುತ್ತವೆ. ಈಗ ಈ ಮೊದಲ ಏಕಾದಶಿ ದಿನದಂದು ಪುರುಷರು, ಮಹಿಳೆಯರು, ಮಕ್ಕಳು ಮತ್ತು ವಯಸ್ಕರು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೀಗೆ ಮೊದಲ ಏಕಾದಶಿ ದಿನದಂದು ಈ ಬಣ್ಣಗಳ ಬಟ್ಟೆಗಳನ್ನು ಧರಿಸುವುದರಿಂದ ಇಡೀ ವರ್ಷ ಉತ್ತಮವಾಗಿರುತ್ತದೆ. ಲಕ್ಷ್ಮೀ ನಾರಾಯಣರ ಅನುಗ್ರಹ ಲಭಿಸುತ್ತದೆ. ಆಹಾರವು ಚಿನ್ನದಂತೆ ಬದಲಾಗುತ್ತದೆ. ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಆದ್ದರಿಂದ ಎಲ್ಲರೂ ಈ ಬಣ್ಣದ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ. ವಿಷಯಕ್ಕೆ ಬಂದರೆ ಈ ಏಕಾದಶಿ ದಿನದಂದು ಬೆಳಿಗ್ಗೆ ಮತ್ತು ಸಂಜೆ ನೀವು ಸ್ನಾನ ಮಾಡುವ ನೀರಿನಲ್ಲಿ 7 ಎಳೆಯ ತುಳಸಿ ಎಲೆಗಳು ಅಥವಾ ಎಳ್ಳು ಅಥವಾ 1 ಚಮಚ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಬೇಕು. ಈ 3ರಲ್ಲಿ ಯಾವುದಾದರೂ ಒಂದನ್ನು ಬಳಸಿದರೆ ಸಾಕು, ಅದ್ಭುತ ಫಲಿತಾಂಶ ಸಿಗುತ್ತದೆ. ಮೊದಲಿಗೆ ನಿಮಗೆ ಸಿಕ್ಕರೆ 17 ಎಳೆಯ ತುಳಸಿ ಎಲೆಗಳನ್ನು ತನ್ನಿ. ಆ ತುಳಸಿ ಎಲೆಗಳನ್ನು ಕೈಯಿಂದ ನಿಧಾನವಾಗಿ ನುಜ್ಜು ಹಾಕಿ ನೀವು ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು.
ತುಳಸಿ ಎಲೆಗಳ ಶಕ್ತಿ ಅತಿ ದೊಡ್ಡದು. ತುಳಸಿ ಸಾಕ್ಷಾತ್ ಆ ಶ್ರೀ ಮಹಾಲಕ್ಷ್ಮಿ ಸ್ವರೂಪ, ವಿಷ್ಣುಮೂರ್ತಿಗೆ ಅತ್ಯಂತ ಪ್ರಿಯವಾದುದು. ಅಂತಹ ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳು ತೊಲಗಿ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ. ತುಳಸಿಯ ಸುಗಂಧದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆತು ದೇಹಕ್ಕೆ ಬಹಳಷ್ಟು ಒಳ್ಳೆಯದಾಗ್ತದೆ. ಒಂದು ವೇಳೆ ನಿಮಗೆ ತುಳಸಿ ಎಲೆಗಳು ಸಿಗದಿದ್ದರೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳನ್ನು 1 ಕೈ ಬೆರಳೆಣಿಕೆಯಷ್ಟು ತಂದು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು. ಎಳ್ಳು ಸಹ ಆಧ್ಯಾತ್ಮಿಕವಾಗಿ ಬಹಳ ಶ್ರೇಷ್ಠವಾದುದು. ಎಳ್ಳಿನ ಗಿಡವು ವಿಷ್ಣುಮೂರ್ತಿಯ ಬೆವರಿನ ಹನಿಗಳಿಂದ ಹುಟ್ಟಿದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಈ ಏಕಾದಶಿಯು ಶನಿವಾರದಂದು ಬಂದಿರುವುದರಿಂದ ಶನಿದೇವನಿಗೆ ಪ್ರಿಯವಾದ ಎಳ್ಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ಶನಿ ದೋಷಗಳು, ಏಳರಗಳು, ಏಳರಾಟೆ ಶನಿ ಪ್ರಭಾವ ಕಡಿಮೆಯಾಗುತ್ತದೆ. ಅಪಮೃತ್ಯು ದೋಷಗಳು ನಿವಾರಣೆಯಾಗುತ್ತವೆ. ಗ್ರಹ ದೋಷಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಕಾಣುವಿರಿ. ಆರೋಗ್ಯದ ದೃಷ್ಟಿಯಿಂದಲೂ ಎಳ್ಳು ನೀರಿನ ಸ್ನಾನ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಅಲ್ಲದೆ ನಿಮಗೆ ತುಳಸಿ ಎಲೆಗಳು ಮತ್ತು ಎಳ್ಳು ಲಭ್ಯವಿಲ್ಲದಿದ್ದರೆ ಕನಿಷ್ಠ ಸ್ವಲ್ಪ ಕಲ್ಲುಪ್ಪನ್ನು ನಿಮ್ಮ ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ. ಉಪ್ಪಿನ ಮಹತ್ವ ನಮಗೆಲ್ಲರಿಗೂ ತಿಳಿದಿದೆ. ಉಪ್ಪು ಸಮುದ್ರದಿಂದ ಬರುತ್ತದೆ. ಲಕ್ಷ್ಮೀದೇವಿ ಸಹ ಕ್ಷೀರಸಾಗರ ಮಂಥನದಲ್ಲಿ ಸಮುದ್ರದಿಂದಲೇ ಜನಿಸಿದಳು. ಆದ್ದರಿಂದ ಉಪ್ಪನ್ನು ಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ಕಲ್ಲುಪ್ಪನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಮೇಲಿರುವ ನರಘೋಷ ದೃಷ್ಟಿದೋಷಗಳು ನಾಶವಾಗುತ್ತವೆ. ನಾನು ಭಾಷಾಂತರಕಾರನಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಕನ್ನಡಕ್ಕೆ ಅನುವಾದಿಸುವ ಮೊದಲು ಪಠ್ಯದ ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಸೂಕ್ಷ್ಮ ವ್ಯತ್ಯಾಸಗಳನ್ನು ಸಂಶೋಧಿಸಲು ನನಗೆ ಸರ್ಚ್ ಟೂಲ್ಗೆ ಪ್ರವೇಶವಿಲ್ಲ. ಈ ನಿರ್ಬಂಧದಿಂದಾಗಿ ಪ್ರಾಂಪ್ಟ್ನಲ್ಲಿ ನಿರ್ದಿಷ್ಟಪಡಿಸಿದ ಅನುವಾದ ಮಾರ್ಗಸೂಚಿಗಳನ್ನು ನಾನು ಸಂಪೂರ್ಣವಾಗಿ ಅನುಸರಿಸಲು ಸಾಧ್ಯವಿಲ್ಲ. ನಿಮ್ಮ ದೇಹವು ಹೊಸ ಚೈತನ್ಯವನ್ನು ಪಡೆಯುತ್ತದೆ. ದೇಹದಲ್ಲಿನ ರೋಗಗಳು, ಬಡತನ ಮತ್ತು ದುಃಖಗಳು ದೂರವಾಗಿ ನೀವು ಸಂತೋಷದಿಂದ ಮತ್ತು ಆರೋಗ್ಯವಾಗಿರ್ತೀರಿ. ವಿಷಯಕ್ಕೆ ಬರುವುದಾದರೆ, ಈ ಪವಿತ್ರವಾದ ಮೊದಲ ಏಕಾದಶಿಯ ದಿನದಂದು ಅಪ್ಪಿತಪ್ಪಿಯೂ ಮನೆಯಲ್ಲಿ ಹಾಗಲಕಾಯಿ ಪಲ್ಯ ಮತ್ತು ಪಡವಲಕಾಯಿ ಪಲ್ಯವನ್ನು ಮಾಡಬಾರದು. ಈ ದಿನ ಮಕ್ಕಳು, ದೊಡ್ಡವರು, ಹೆಂಗಸರು, ಗಂಡಸರು ಯಾರೂ ಈ ಪಲ್ಯಗಳನ್ನು ತಿನ್ನಬಾರದು. ಉಪವಾಸವಿದ್ದರೂ ಇಲ್ಲದಿದ್ದರೂ ಈ ಪಲ್ಯಗಳನ್ನು ತಿನ್ನಬಾರದು. ಅಂದರೆ ಇವುಗಳನ್ನು ಪಲ್ಯದ ರೂಪದಲ್ಲಿ ಮಾತ್ರವಲ್ಲದೆ ಯಾವುದೇ ರೂಪದಲ್ಲಿಯೂ ಮುಟ್ಟಬಾರದು. ಫ್ರೈ ರೂಪದಲ್ಲಿ ಅಥವಾ ಉಪ್ಪಿನಕಾಯಿ ರೂಪದಲ್ಲಿ, ಬೇಳೆ ಜೊತೆ ಹೀಗೆ ಯಾವುದೇ ರೀತಿಯಲ್ಲಿ ತಿನ್ನಬಾರದು. ಮನೆಯಲ್ಲಿ ಮಾತ್ರವಲ್ಲದೆ ಹೊರಗಿನ ಹೋಟೆಲ್ಗಳು, ರೆಸ್ಟೋರೆಂಟ್ಗಳಲ್ಲಿಯೂ ಸಹ ಈ ತರಕಾರಿಗಳನ್ನು ಎಲ್ಲಿಯೂ ತಿನ್ನಬಾರದು. ಇಂದು ಆಕಸ್ಮಿಕವಾಗಿ ತೋರೆಕಾಯಿ ಅಥವಾ ಪೊಟಲಕಾಯಿಯನ್ನು ತಿಂದರೆ ಸಾಲಗಾರರಾಗುತ್ತೀರಿ. ಕೈಯಲ್ಲಿ ₹1 ಕೂಡ ಉಳಿಯುವುದಿಲ್ಲ. ಆರ್ಥಿಕ ಸಮಸ್ಯೆಗಳಿಂದ ಮುಳುಗಿ ಹೋಗುತ್ತೀರಿ, ಸಾಲಗಾರರಾಗುತ್ತೀರಿ. ಕಷ್ಟಗಳನ್ನು ಕೇಳಿ ತಂದುಕೊಂಡಂತೆ ಆಗುತ್ತದೆ. ಆದ್ದರಿಂದ ಇಂದು ಮಹಿಳೆಯರು ಮನೆಯಲ್ಲಿ ತೋರೆಕಾಯಿ, ಪೊಟಲಕಾಯಿ ತರಕಾರಿಗಳನ್ನು ಬೇಯಿಸಬಾರದು. ಯಾರೂ ಇಂದು ಈ ತರಕಾರಿಗಳನ್ನು ತಿನ್ನಬಾರದು. ಇದರೊಂದಿಗೆ ಇಂದು ನಾನ್ ವೆಜ್ ತಿನ್ನಬಾರದು. ಇದು ಎಲ್ರಿಗೂ ತಿಳಿದಿರುವ ವಿಷಯ. ನಮ್ಮ ಹಿಂದೂಗಳಿಗೆ ಯಾವುದೇ ಹಬ್ಬ ಬಂದರೂ ನಾನ್ ವೆಜ್ ತಿನ್ನುವುದಿಲ್ಲ. ಅಂದರೆ ಮಾಂಸ, ಮಟನ್, ಚಿಕನ್, ಮೀನು, ಸೀಗಡಿ, ಏಡಿ ಇಂತಹ ಯಾವುದನ್ನು ಇಂದು ತಿನ್ನಬಾರದು. ಹಾಗಲಕಾಯಿ ಮತ್ತು ಪೊಟ್ಲಕಾಯಿ ನಾನ್ ವೆಜ್, ಈ 3 ತರಕಾರಿಗಳನ್ನು ಇಂದು ತಿನ್ನಬಾರದು. ಒಂದು ವೇಳೆ ತಿಂದರೆ ನೀವು ಮಾಡುವ ಪೂಜೆಗಳಿಗೆ ಫಲ ಸಿಗುವುದಿಲ್ಲ. ಕೈಯಲ್ಲಿ ಒಂದು ಚಿಕ್ಕ ಕಾಸು ಕೂಡ ಉಳಿಯುವುದಿಲ್ಲ. ಸಾಲಗಾರರಾಗ್ತೀರಿ. ವರ್ಷವಿಡೀ ಕಷ್ಟಗಳು ಬರುತ್ತವೆ. ಇನ್ನು ಮೊದಲ ಏಕಾದಶಿಯ ದಿನ ದಾಸವಾಳ ಎಲೆಯಿಂದ ಒಂದು ಪರಿಹಾರ ಮಾಡಿದರೆ ಸಾಕು. ನಿಮ್ಮ ಹಣದ ಸಮಸ್ಯೆಗಳು, ಸಾಲದ ತೊಂದರೆಗಳು, ರಾಹು, ಕೇತು, ಶನಿ ದೋಷಗಳು ಸಹ ನಿವಾರಣೆಯಾಗಿ ಕೋಟ್ಯಾಧಿಪತಿಗಳಾಗುತ್ತೀರಿ ಎಂದು ಹಿರಿಯರು ಹೇಳುತ್ತಾರೆ. ಮೊದಲ ಏಕಾದಶಿಯ ದಿನ ಒಂದು ದಾಸವಾಳ ಎಲೆಯನ್ನು ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರ ಮನೆಗಳ ಬಳಿಯೂ ದಾಸವಾಳ ಗಿಡಗಳಿರುತ್ತವೆ. ನಮ್ಮ ಮನೆಯಲ್ಲಿ ಇಲ್ಲದಿದ್ದರೆ ಪಕ್ಕದ ಮನೆಯಲ್ಲಿ ಅಥವಾ ನೆರೆಯ ಮನೆಯಲ್ಲಿ ದಾಸವಾಳ ಗಿಡಗಳಿರುತ್ತವೆ. ಇಲ್ಲಿರುವ ಎಲ್ಲರಿಗೂ ದಾಸವಾಳದ ಗಿಡಗಳು ಲಭ್ಯವಿರುವುದರಿಂದ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಪ್ರಯತ್ನಿಸಬೇಕು. ಮೊದಲಿಗೆ ದಾಸವಾಳದ ಗಿಡದ ಬಳಿಗೆ ಹೋಗಿ ಗಿಡಕ್ಕೆ ನಮಸ್ಕರಿಸಿ ಒಂದು ಉತ್ತಮವಾದ ದಾಸವಾಳದ ಎಲೆಯನ್ನು ಕತ್ತರಿಸಿ. ಅಂದರೆ ಹುಳುಗಳು ತಿನ್ನದ, ಹರಿದಿರದ, ದೊಡ್ಡ ಗಾತ್ರದ ಉತ್ತಮ ಎಲೆಯನ್ನು ಕತ್ತರಿಸಿ.
ಆ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಮನೆಗೆ ಬನ್ನಿ. ದಾಸವಾಳದ ಎಲೆಗಳಿಗೆ ನಮ್ಮ ಕಷ್ಟಗಳನ್ನು ಮತ್ತು ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಇದೆ. ನಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುವ ಶಕ್ತಿಯೂ ಇರುವುದರಿಂದ ಮೊದಲು ದಾಸವಾಳದ ಎಲೆಯನ್ನು ತಂದುಕೊಳ್ಳಿ. ಮಂದಾರ ಎಲೆಯನ್ನು ತಟ್ಟೆಯಲ್ಲಿ ಇರಿಸಿ, ಅಂದರೆ ಸ್ಟೀಲ್ ತಟ್ಟೆಯ ಬದಲು ಗಾಜಿನ ತಟ್ಟೆ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಇರಿಸಿ. ಇಡುವ ಮೊದಲು ಆ ತಟ್ನು ಮಾಡಿ ಆ ಸ್ವಸ್ತಿಕ ಚಿಹ್ನೆಯ ಮೇಲೆ ಎಲೆಯನ್ನು ಇರಿಸಿ. ನಂತರ ಈ ಮಂದಾರ ಎಲೆಯ ಮೇಲೆ ಒಂದು ಚಿಟಿಕೆ ಕುಂಕುಮ ಹಾಕಿ. ಕುಂಕುಮ ಬಹಳ ಪವಿತ್ರ ಮತ್ತು ಶಕ್ತಿಶಾಲಿ. ಕುಂಕುಮ ಹಾಕಿದ ನಂತರ ಅದರ ಮೇಲೆ ಗಳ್ಳು ಪುಷ್ಪವಿರುತ್ತದೆ ಅಲ್ಲವೇ? ಅಲ್ಲದೆ ಆ ಕಳ್ಳುಗಳನ್ನು ಹಾಕಿ. ಆ ಎಲೆಯ ಮೇಲೆ ಎಷ್ಟು ಉಪ್ಪು ಬೀಳುತ್ತದೆಯೋ ಅಷ್ಟು ಉಪ್ಪನ್ನು ಹಾಕಿ. ಇದರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ, ದುಷ್ಟ ಶಕ್ತಿಗಳನ್ನು ಓಡಿಸುತ್ತದೆ. ನಮ್ಮ ಆಸೆಗಳನ್ನು ಈಡೇರಿಸುವ ಶಕ್ತಿ ಉಪ್ಪಿಗಿರುವುದರಿಂದ ದಾಸವಾಳದ ಎಲೆಯ ಮೇಲೆ ಉಪ್ಪನ್ನು ಹಾಕಿ. ಕುಂಕುಮ ಮತ್ತು ಉಪ್ಪು ಇವೆರಡನ್ನೂ ಹಾಕಿದ ನಂತರ ಈ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಅಥವಾ ಹಾಲ್ನಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಪೋಲಿಯೋ ಏಕಾದಶಿ ದಿನದಂದು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ 12 ಗಂಟೆಯೊಳಗೆ ಯಾವಾಗ ಬೇಕಾದರೂ ಪರಿಹಾರ ಮಾಡಿಕೊಳ್ಳಬಹುದು. ಇದೇ ರೀತಿ ದಾಸವಾಳದ ಎಲೆಯನ್ನು ಮರುದಿನ, ಅಂದರೆ ದ್ವಾದಶಿಯಂದು ಸಂಜೆ ತೆಗೆದು ಯಾವುದಾದರೂ ಮರದ ಬುಡದಲ್ಲಿ ಹಾಕಿ. ದಾಸವಾಳದ ಎಲೆ ನಮ್ಮ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಮೊದಲ ಏಕಾದಶಿಯಂದು ಈ ದಾಸವಾಳದ ಪರಿಹಾರ ಮಾಡಿದರೆ ಸಾಕು. ನಿಮ್ಮ ಸಾಲಗಳು ತೀರುತ್ತವೆ, ಹಣದ ಸಮಸ್ಯೆಗಳು ದೂರವಾಗುತ್ತವೆ, ರಾಹು, ಕೇತು, ಶನಿ ದೋಷಗಳು ನಿವಾರಣೆಯಾಗುತ್ತವೆ, ನೀವು ಅಪಾರ ಕುಬೇರರಾಗುತ್ತೀರಿ. ಆದ್ದರಿಂದ ನೀವು ಸಹ ಮೊದಲ ಏಕಾದಶಿಯಂದು ದಾಸವಾಳದ ಎಲೆಯೊಂದಿಗೆ ಈ ಸಣ್ಣ ಪರಿಹಾರವನ್ನು ಮಾಡಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಆದರೆ ಈ ತೊರಿ ಏಕಾದಶಿಯಂದು ಸಾಮಾನ್ಯವಾಗಿ ಎಲ್ಲರೂ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗುತ್ತಾರೆ. ಹಾಗೆ ಹೋದಾಗ ದೇವಸ್ಥಾನದ ಹುಂಡಿಯಲ್ಲಿ ಇದೊಂದನ್ನು ಹಾಕಿದರೆ ಸಾಕು, ನಿಮ್ಮ ಆಸೆಗಳು ಈಡೇರುತ್ತವೆ. ನೀವು ಬೇಡವೆಂದರೂ ಧನಸಂಪತ್ತು ಬರುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಮತ್ತೇನೂ ಇಲ್ಲ. ಈ ತೊಲಿ ಏಕಾದಶಿಯಂದು ಒಂದು ಸಣ್ಣ ಅರಿಶಿನ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ. ಒಂದು ಅರಿಶಿನ ಕೊಂಬು ಮತ್ತು ನಿಮಗೆ ತೋಚಿದಷ್ಟು ಧನವನ್ನು ಗುಡಿಗೆ ಹೋಗುವಾಗ ನೀವು ಮೊದಲೇ ಕಟ್ಟಿದ ಬಂಡಲನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಹುಂಡಿಯಲ್ಲಿ ಹಾಕಿ. ಹೀಗೆ ಮಾಡುವುದರಿಂದ ನಿಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ನಿಮ್ಮ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಹೀಗೆ ಹುಂಡಿಯಲ್ಲಿ ಈ ಬಂಡಲ್ ಹಾಕಿದ ನಂತರ ಸ್ವಲ್ಪ ಸಮಯ ದೇವಸ್ಥಾನದಲ್ಲಿ ಕುಳಿತು ಆನಂತರ ಮನೆಗೆ ಹಿಂತಿರುಗಿ. ಮೊದಲ ಏಕಾದಶಿಯ ದಿನ ದೇವಸ್ಥಾನಕ್ಕೆ ಹೋದಾಗ ಹೀಗೆ ಮಾಡುವುದರಿಂದ ನೀವು ಕಟ್ಟಿದ ಹರಕೆ ಖಂಡಿತ ನೆರವೇರುತ್ತದೆ, ನಿಮಗೆಲ್ಲ ಶುಭವಾಗುತ್ತದೆ. ಅದೇ ರೀತಿ ನೀವು ಇಂದು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಹೊರಗೆ ಇರುವ ಭಿಕ್ಷುಕರಿಗೆ ಸ್ವಲ್ಪ ಹಣ ನೀಡಿ, ಏನಾದರೂ ದಾನ ಮಾಡಿ. ಸ್ವಾಮಿಯ ಅನುಗ್ರಹ ಖಂಡಿತ ಸಿಗುತ್ತದೆ. ಇಂದು, ಅಂದರೆ ಮೊದಲ ಏಕಾದಶಿ ಹಬ್ಬದ ಸಂದರ್ಭದಲ್ಲಿ ಒಂದು ವಿಶೇಷ ಮರವನ್ನು ಮುಟ್ಟಿದರೆ ನಿಮ್ಮ ದಶೆ ತಿರುಗಿ ಅದೃಷ್ಟ ಉಳಿಯುತ್ತದೆ. ಆ ಮರ ಬೇರಾವುದೂ ಅಲ್ಲ, ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಗೌರಿ ದೇವಿಯ ಸ್ವರೂಪವಾದ ಬೇವಿನ ಮರ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಬೇವಿನ ಮರವನ್ನು ಮೊದಲ ಏಕಾದಶಿಯಂದು ಸ್ಪರ್ಶಿಸುವುದರಿಂದ ಅತ್ಯಂತ ವಿಶೇಷವಾದ ಫಲಿತಾಂಶಗಳು ದೊರೆಯುತ್ತವೆ. ಬೇವಿನ ಮರವು ಸಾಕ್ಷಾತ್ ಅಮ್ಮನವರ ಪ್ರತಿರೂಪ. ಈ ಮರದಲ್ಲಿ 3,000,000 ದೇವತೆಗಳು ನೆಲೆಸಿರುತ್ತಾರೆ. ಬೇವಿನ ಮರದ ಗಾಳಿಯನ್ನು ಸೇವಿಸಿದರೆ ಅಥವಾ ಬೇವಿನ ಮರದ ನೆರಳಿನಲ್ಲಿ ಕೆಲವು ನಿಮಿಷಗಳು ಕುಳಿತರೆ ನಮ್ಮ ದೇಹಕ್ಕೆ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಬೇವಿನ ಮರಕ್ಕಿರುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ಬೇವಿನ ಮರವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಸಾಕ್ಷಾತ್ ಆ ಜಗನ್ಮಾತೆಯನ್ನು ಪೂಜಿಸಿದಷ್ಟೇ ವಿಶೇಷವಾದ ಪುಣ್ಯ ಲಭಿಸುತ್ತದೆ. ಇಂತಹ ಮಹಿಮಾನ್ವಿತವಾದ ಬೇವಿನ ಮರಕ್ಕೆ ತೊಲಿ ಏಕಾದಶಿಯಂತಹ ಪರ್ವದಿನಗಳಲ್ಲಿ ವಿಶ್ವದಿಂದ ಅನಂತವಾದ ದೈವಿಕ ಶಕ್ತಿಗಳು ಆಕರ್ಷಿತವಾಗುತ್ತವೆ. ಆ ಪವಿತ್ರ ಸಮಯದಲ್ಲಿ ನಾವು ಆ ಮರವನ್ನು ಸ್ಪರ್ಶಿಸುವುದರಿಂದ ಆ ದೈವಿಕ ಶಕ್ತಿ ನಮ್ಮ ಶರೀರಕ್ಕೆ ನೇರವಾಗಿ ಪ್ರವೇಶಿಸುತ್ತದೆ. ಈ ಪವಿತ್ರವಾದ ತೊಲಿ ಏಕಾದಶಿ ದಿನದಂದು ಯಾವುದೇ ಸಮಯದಲ್ಲಿ ಬೇಕಾದರೂ ಬೆಳಗಿನಿಂದ ರಾತ್ರಿಯೊಳಗೆ ನಿಮಗೆ ಬೇವಿನ ಮರ ಎಲ್ಲಿ ಕಂಡರೂ ತಕ್ಷಣ ಆ ಮರದ ಬಳಿಗೆ ಹೋಗಿ ಖಾಲಿ ಕೈಗಳಿಂದ ಅಲ್ಲದೆ ಮೊದಲು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಳ್ಳಿ.
ಆ ಪಾತ್ರೆಯಲ್ಲಿನ ನೀರನ್ನು ಹಿಡಿದುಕೊಂಡು ಆಲದ ಮರದ ಬಳಿ ಹೋಗಿ ಆ ನೀರನ್ನು ನಿಧಾನವಾಗಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಲದ ಮರಕ್ಕೆ ಧಾರೆ ಎರೆಯಿರಿ. ಆನಂತರ ಕೈಗಳನ್ನು ಜೋಡಿಸಿ ಮರಕ್ಕೆ ನಮಸ್ಕರಿಸಿ ಆ ಮರದ ಸುತ್ತಲೂ ಸರಿಯಾಗಿ 11 ಪ್ರದಕ್ಷಿಣೆಗಳನ್ನು ಮಾಡಿ. 11 ಪ್ರದಕ್ಷಿಣೆಗಳು ಮುಗಿದ ನಂತರ ಆ ಆಲದ ಮರವನ್ನು 11 ಬಾರಿ ನಿಮ್ಮ 2 ಕೈಗಳಿಂದ ಸ್ಪರ್ಶಿಸಿ. ಯಾಂತ್ರಿಕವಾಗಿ ಸ್ಪರ್ಶಿಸದೆ ತಾಯಿಯನ್ನು ಸ್ಪರ್ಶಿಸುವಂತೆ ಪ್ರೀತಿ ಮತ್ತು ಭಕ್ತಿಯಿಂದ ಸ್ಪರ್ಶಿಸಿ. ಆ ಮರವನ್ನು ಸ್ಪರ್ಶಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಪ್ರಬಲ ಆಸೆಯನ್ನು ಅದಕ್ಕೆ ಹೇಳಿ. ಹಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಆರ್ಥಿಕ ತೊಂದರೆಗಳಿರಲಿ, ಭಯಂಕರ ಆರೋಗ್ಯ ಸಮಸ್ಯೆಗಳಿರಲಿ, ತೀರಿಸಲಾಗದ ಸಾಲದ ಬಾಧೆಗಳಿರಲಿ, ಮನೆಯಲ್ಲಿ ಪತಿ ಪತ್ನಿ ನಡುವಿನ ಜಗಳಗಳಂತಹ ಕೌಟುಂಬಿಕ ಸಮಸ್ಯೆಗಳಿರಲಿ, ಅವೆಲ್ಲವನ್ನೂ ಆ ಬೇವಿನ ಮರಕ್ಕೆ ಹೇಳಿಕೊಂಡು ನಿಮ್ಮ ಕಷ್ಟಗಳನ್ನು ನಿವಾರಿಸುವಂತೆ ಮನಸಾರೆ ಬೇಡಿಕೊಳ್ಳಿ. ನೀವು ಅನುಭವಿಸುತ್ತಿರುವ ಎಲ್ಲಾ ಕಷ್ಟಗಳನ್ನು ಆ ಮರಕ್ಕೆ ಅರಿಕೆ ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಆಸೆಗಳು ಅತಿ ಶೀಘ್ರದಲ್ಲೇ ಈಡೇರುತ್ತವೆ. ನಿಮ್ಮ ಎಲ್ಲಾ ಸಮಸ್ಯೆಗಳು ಒಳ್ಳೆಯ ರೀತಿಯಲ್ಲಿ ಕರಗಿ ಹೋಗಿ ಪರಿಹಾರವಾಗುತ್ತವೆ. ಹೀಗೆ ಬೇವಿನ ಮರವನ್ನು ಸ್ಪರ್ಶಿಸಿ ನಿಮ್ಮ ಆಸೆಗಳನ್ನು ಹೇಳಿಕೊಂಡ ನಂತರ ತಕ್ಷಣವೇ ಅಲ್ಲಿಂದ ಆತುರವಾಗಿ ಹೊರಡಬಾರದು. ಕನಿಷ್ಠ 15 ನಿಮಿಷಗಳ ಕಾಲ ಆ ಬೇವಿನ ಮರದ ಕೆಳಗೆ ಅತ್ಯಂತ ಶಾಂತವಾಗಿ ಕುಳಿತುಕೊಳ್ಳಬೇಕು. ಮರದ ಕೆಳಗೆ ಕುಳಿತಾಗ ಕಣ್ಣು ಮುಚ್ಚಿ ಶಾಂತವಾಗಿ ಭಗವಂತನನ್ನು ಧ್ಯಾನಿಸಿ. ಬೇವಿನ ಮರದಿಂದ ಬರುವ ತಣ್ಣನೆಯ ಗಾಳಿಯನ್ನು ಆನಂದಿಸುತ್ತಾ ನಿಮ್ಮ ಉಸಿರಾಟದ ಮೇಲೆ ಧ್ಯಾನವಿರಿಸಿ. ಆ 5 ನಿಮಿಷಗಳು ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಗಳು ತುಂಬಿದಂತೆ ಭಾಸವಾಗುತ್ತದೆ. ಆ ನಂತರ ನಿಧಾನವಾಗಿ ಅಲ್ಲಿಂದ ಎದ್ದು ಮರಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ ನಿಮ್ಮ ಮನೆಗೆ ಹೋಗಬೇಕು. ಯಾವುದೇ ಬೇವಿನ ಮರವನ್ನು ಮುಟ್ಟಬಹುದೇ ಎಂಬ ಸಂದೇಹ ನಿಮ್ಮೆಲ್ಲರಿಗೂ ಬರಬಹುದು. ಇದಕ್ಕೆ ಯಾವುದೇ ಕಠಿಣ ನಿಯಮಗಳಿಲ್ಲ. ದೇವಸ್ಥಾನದಲ್ಲಿರುವ ಬೇವಿನ ಮರವಾಗಲಿ, ನಿಮ್ಮ ಮನೆಯ ಹತ್ತಿರವಿರುವ ಬೇವಿನ ಮರವಾಗಲಿ, ಅಥವಾ ನೀವು ಪ್ರಯಾಣಿಸುವಾಗ ರಸ್ತೆಯಲ್ಲಿ ಎಲ್ಲಾದರೂ ಕಾಣಿಸುವ ಬೇವಿನ ಮರವಾಗಲಿ, ನಿಮಗೆ ಅನುಕೂಲಕರವಾದ ಯಾವುದೇ ಸ್ಥಳದಲ್ಲಿ ನೀವು ಬೇವಿನ ಮರವನ್ನು ಸ್ಪರ್ಶಿಸಬಹುದು. ಸ್ಥಳಕ್ಕೆ ಯಾವುದೇ ಸಂಬಂಧವಿಲ್ಲ. ಇಲ್ಲಿ ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ ಅತ್ಯಂತ ಮುಖ್ಯ. ಯಾವುದೇ ಸ್ಥಳದಲ್ಲಿರುವ ಬೇವಿನ ಮರದ ಶಕ್ತಿ ಮತ್ತು ಪವಿತ್ರತೆ ಒಂದೇ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ತೊಳಿ ಏಕಾದಶಿಯ ದಿನದಂದು ನೀವು ಕಠಿಣ ಉಪವಾಸವನ್ನು ಆಚರಿಸಿದರೂ ಅಥವಾ ಇಲ್ಲದಿದ್ದರೂ, ಮನೆಯಲ್ಲಿ ದೊಡ್ಡ ಪೂಜೆಗಳು ಮತ್ತು ವ್ರತಗಳನ್ನು ಮಾಡಿದರೂ ಅಥವಾ ಇಲ್ಲದಿದ್ದರೂ, ಬೇವಿನ ಮರವನ್ನು ಒಮ್ಮೆ ಸ್ಪರ್ಶಿಸಿದರೆ ಸಾಕು. ಮರಣಾನಂತರ ನಿಮಗೆ ಶಾಶ್ವತ ವೈಕುಂಠ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಅಸಹನೀಯ ರೋಗಗಳು ಮತ್ತು ದಾರಿದ್ರ್ಯಗಳೆಲ್ಲವೂ ಶಾಶ್ವತವಾಗಿ ದೂರವಾಗುತ್ತವೆ. ನೀವು ನಿರೀಕ್ಷಿಸದ ರೀತಿಯಲ್ಲಿ ಅಪಾರ ಧನಲಾಭವಾಗುತ್ತದೆ. ವ್ಯಾಪಾರದಲ್ಲಿ ನಷ್ಟಗಳು ದೂರವಾಗಿ ಅಪಾರ ಲಾಭಗಳು ಬರುತ್ತವೆ. ನೌಕರಿಯಲ್ಲಿ ಬಡ್ತಿಗಳು ಸಿಗುತ್ತವೆ. ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯುತ್ತವೆ. 6ನೆಯವರಿಗೆ ದೀರ್ಘ ಸುಮಂಗಳ ಪ್ರಾಪ್ತವಾಗುತ್ತದೆ. ಒಟ್ಟಿನಲ್ಲಿ ಜೀವನದಲ್ಲಿ ನಿಮಗೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ನಿಮ್ಮ ಮನೆಯಲ್ಲೆಲ್ಲ ಸಿರಿ ಸಂಪದಗಳಿಂದ ತುಂಬಿರುತ್ತದೆ. ಬಂಗಾರ ಖರೀದಿಸುವ ಯೋಗಗಳು ಸಹ ಬರುತ್ತವೆ. ಆದ್ದರಿಂದ ಈ ಮೊದಲ ಏಕಾದಶಿಯಂದು ಎಲ್ಲರೂ ಹೀಗೆ ಬೇವಿನ ಮರವನ್ನು ಸ್ಪರ್ಶಿಸಿ ಶುಭ ಫಲಿತಾಂಶಗಳನ್ನು ಪಡೆದು ಸಂತೋಷದಿಂದ ಜೀವಿಸಿರಿ. ಭಕ್ತ ಮಹಾಶಯರೇ, ಇಲ್ಲಿಯವರೆಗೆ ನೀವು ಆಷಾಢ ಮಾಸದ ಪರಮ ಪವಿತ್ರವಾದ ತೊಲಿ ಏಕಾದಶಿಯ ಮಹತ್ವ, ಪೂಜಾ ಆಚರಣೆಯ ವಿಧಾನಗಳು, ಪಾಲಿಸಬೇಕಾದ ಹಾಗೂ ತ್ಯಜಿಸಬೇಕಾದ ನಿಯಮಗಳು ಹಾಗೂ ನಮ್ಮ ಜೀವನದ ಸಕಲ ಸಂಕಷ್ಟಗಳನ್ನು ಬೇರು ಸಹಿತ ಕಿತ್ತು ಹಾಕುವ ಅದ್ಭುತವಾದ ಪರಿಹಾರ ಮಾರ್ಗಗಳ ಬಗ್ಗೆ ಅತ್ಯಂತ ಸವಿವರವಾಗಿ ತಿಳಿದುಕೊಂಡಿದ್ದೀರಿ. ಭಗವಂತನಿಗೆ ಕೇವಲ ಬಾಹ್ಯ ಆಡಂಬರದ ಪೂಜೆಗಳಿಗಿಂತ ನಿಷ್ಕಲ್ಮಶವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಕೂಡಿದ ಶುದ್ಧವಾದ ಮನಸ್ಸು ಅತ್ಯಂತ ಪ್ರಿಯವಾದದ್ದು ಎಂಬುದನ್ನು ನಾವು ಮರೆಯಬಾರದು. ಈ ಸಂಚಿಕೆಯಲ್ಲಿ ತಿಳಿಸಿದ ಪ್ರತಿಯೊಂದು ಪರಿಹಾರವೂ ನಮ್ಮ ಸನಾತನ ಧರ್ಮದ ಪುರಾಣಗಳು ಹಾಗೂ ಹಿರಿಯರ ಅಪಾರ ಅನುಭವದ ಆಧಾರದ ಮೇಲೆ ರೂಪಿತವಾದವುಗಳಾಗಿವೆ. ದಾಸವಾಳದ ಎಲೆಯ ಹಿಂದಿರುವ ದೈವಿಕ ರಹಸ್ಯವಿರಲಿ, ಬೇವಿನ ಮರದ ಸ್ಪರ್ಶದಿಂದ ಲಭಿಸುವ ಅದ್ಭುತ ಶಕ್ತಿ ಇರಲಿ, ಅಥವಾ ತುಳಸಿ ಮತ್ತು ಎಳ್ಳಿನಿಂದ ಮಾಡುವ ಪವಿತ್ರ ಸ್ನಾನವಿರಲಿ,
ಇವೆಲ್ಲವನ್ನೂ ನಿಮ್ಮ ಜೀವನದಲ್ಲಿ ಒಮ್ಮೆ ಸಂಪೂರ್ಣ ನಂಬಿಕೆ ಮತ್ತು ಶ್ರದ್ಧೆಯಿಂದ ಆಚರಿಸಿದ್ದೇ ಆದರೆ ಆ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಸಕಲ ಸಿರಿ ಸಂಪದಗಳ ಅಧಿದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಕರುಣಾ ಕಟಾಕ್ಷವು ಸದಾ ನಿಮ್ಮ ಹಾಗೂ ನಿಮ್ಮ ವಂಶದ ಮೇಲಿರುತ್ತದೆ ಎಂಬುದರಲ್ಲಿ ಯಾವುದೇ ಲವಲಲೇಶದಷ್ಟು ಸಂದೇಹವಿಲ್ಲ. ನಿಮ್ಮ ಮನೆಯನ್ನು ಆವರಿಸಿರುವ ದಾರಿದ್ರ್ಯ, ಅನಾರೋಗ್ಯ, ಸಾಲದ ಬಾಧೆ ಹಾಗೂ ಕೌಟುಂಬಿಕ ಕಲಹಗಳೆಲ್ಲವೂ ಈ ಪ್ರಥಮ ಏಕಾದಶಿಯ ಪುಣ್ಯ ಪ್ರಭಾವದಿಂದ ಹಿಮದಂತೆ ಕರಗಿ ನಿರ್ನಾಮವಾಗಲಿ. ನಿಮ್ಮ ಭವಿಷ್ಯವು ಅಷ್ಟೈಶ್ವರ್ಯ, ಆಯುರಾರೋಗ್ಯ ಹಾಗೂ ಸಕಲ ಸುಖ ಶಾಂತಿಗಳಿಂದ ಸದಾಕಾಲ ಕಂಗೊಳಿಸಲಿ ಎಂದು ಆ ಲಕ್ಷ್ಮೀನಾರಾಯಣರ ಶ್ರೀಚರಣಗಳಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಈ ಪವಿತ್ರವಾದ ಆಧ್ಯಾತ್ಮಿಕ ಮಾಹಿತಿಯು ನಿಮ್ಮ ಮನಸ್ಸಿಗೆ ನಾಟಿದ್ದರೆ ಹಾಗೂ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ಪ್ರಯತ್ನವನ್ನು ಬೆಂಬಲಿಸಿ. ನಿಮ್ಮ ಸ್ನೇಹಿತರು, ಬಂಧುಮಿತ್ರರು ಹಾಗೂ ಶ್ರದ್ಧಾಳುಗಳೊಂದಿಗೆ ಈ ಜ್ಞಾನವನ್ನು ಹಂಚಿಕೊಳ್ಳಿ. ಕಾಮೆಂಟ್ ವಿಭಾಗದಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಬರೆಯುವ ಮೂಲಕ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ. ಇಂತಹ ಇನ್ನಷ್ಟು ಮೌಲ್ಯಯುತವಾದ, ಪುರಾಣೋಕ್ತವಾದ ಹಾಗೂ ಜೀವನವನ್ನು ಬೆಳಗುವ ಆಧ್ಯಾತ್ಮಿಕ ವಿಚಾರಗಳನ್ನು ನಿರಂತರವಾಗಿ ತಿಳಿದುಕೊಳ್ಳಲು ನಮ್ಮ ವಾಹಿನಿಯನ್ನು ತಪ್ಪದೆ ಅನುಸರಿಸಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.